सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा. ನಮ್ಮ ಗ್ರಾಮದ ಅಧಿದೇವತೆಯಾದ ಸರಸ್ವತಿಯನ್ನ ನೆನೆಯುತ್ತಾ ಅವರ ಪಾದಕಮಲಗಳಿಗೆ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಮೊದಲಿಗೆ ಪ್ರಾರಂಭಿಸೋಣ. ಸಚ್ಚಾರಿತ್ರ್ಯದ ಬೆಳವಣಿಗೆ ಶಿಕ್ಷಣದ ಆರಂಭ ಎಂಬ ಮಹಾತ್ಮ ಗಾಂಧೀಜಿಯವರ ವಾಕ್ಯವನ್ನ ಇಲ್ಲಿ ನೆನಪಿಸಿಕೊಳ್ಳುತ್ತಾ ಮೊದಲಿಗೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ 2022 ಮತ್ತು 23ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯನ್ನ ಇಂದು ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಮೊದಲಿಗೆ ಬರಮಾಡಿಕೊಳ್ಳಲಿದ್ದೇನೆ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಕುಕ್ಕೇರಿ ಬೆಳ್ತಂಗಡಿ ಪ್ರಶಾಂತ್ ಜೈನ್ ಇವರನ್ನ ನಮ್ಮ ಶಾಲೆಯ ಪರವಾಗಿ ಮತ್ತು ಪೋಷಕರ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡುಬಿದ್ರೆ ತಾಲೂಕು ಹರೀಶ್ ಜಿ ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರಿಯಾಗಿ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರು ಕೃಷ್ಣಪ್ಪ ಹುಜ್ಜಾರ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಹಾಗೂ ನಮ್ಮ ಎಸ್ಡಿಎಂಸಿಯ ಉಪಾಧ್ಯಕ್ಷರಾದ ಶಶಿಕಲಾ ದರ್ಬೆ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಹಾಗೂ ನಮ್ಮ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಸತೀಶ್ ಇವರನ್ನು ಕೂಡ ಆತ್ಮೀಯವಾಗಿ ಮತ್ತು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮವನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳು ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ನಾಡಗೀತೆಯನ್ನ ಹಾಡಲು ಬರೆದಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು.
ಆಶಾಲತಾ ಟೀಚರ್ ಇವರಿಗೆ ಈ ಸಮಯವನ್ನು ಬಿಟ್ಟುಕೊಡ್ತಿದ್ದೇನೆ. ಅತಿಥಿ ಗಣ್ಯರನ್ನ ವಂದಿಸುತ್ತಾ ಹಾಗೆ ಪೋಷಕರನ್ನ ವಂದಿಸುತ್ತಾ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದವರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ 2024-25ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಗೆ ಆಗಮಿಸಿದಂತಹ ಈ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿದ ಸಹಾಯಕ ನಿರ್ದೇಶಕರು, ಪಂಚಾಯತ್ ರಾಜ್ ಇಲಾಖೆ ಬೆಳ್ತಂಗಡಿ ಇಲ್ಲಿಯ ಶ್ರೀಯುತ ಪ್ರಶಾಂತ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ದಿಶಾ ಇವರು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆಯೇ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಶ್ರೀಯುತ ಹರೀಶ್ ಜಿ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಇವರಿಗೆ ತನ್ವಿ ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ಉಜ್ಜ ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಕವಿಷ್ಕಾ ಇವರು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಶಾಲಾ ಎಸ್ಡಿಎಂಸಿ ಉಪಾಧ್ಯಕ್ಷೆಯಾದಂತಹ ಶ್ರೀಮತಿ ಶಶಿಕಲಾ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಕುಮಾರಿ ಸುಪ್ರೀತಾ ಇವರು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಸಮುದಾಯ ಆರೋಗ್ಯ ಅಧಿಕಾರಿ ಕುಮಾರಿ ರಮ್ಯಾ ಇವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಮನ್ವಿತ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಶ್ವೇತಾ ಹಾಗೂ ಅಮಿತಾ ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಆರೋಗ್ಯ ಕಾರ್ಯಕರ್ತೆಯಾದಂತಹ ಆಶಾ ಕಾರ್ಯಕರ್ತೆಯಾದಂತಹ ಶ್ರೀಮತಿ ಶಾಲಿನಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಪೋಷಕರಿಂದ, ವಿದ್ಯಾರ್ಥಿಗಳಿಂದ ಹಾಗೆ ಅಡುಗೆ ಸಿಬ್ಬಂದಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಸತೀಶ್ ಸರ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಚೈತನ್ಯ ಇವರು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತವನ್ನು ಕೊನೆಗೊಳಿಸುತ್ತೇನೆ. ಪ್ರೀತಿಪೂರ್ವಕವಾಗಿ ಮತ್ತು ಆತ್ಮೀಯವಾಗಿ ಎಲ್ಲರನ್ನ ಸ್ವಾಗತಿಸಿದ ಆಶಾಲತಾ ಮೇಡಮ್ ನಿಮಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿದ್ದಾರೆ ಹರೀಶ್ ಜಿ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮೂಡುಬಿದ್ರೆ ತಾಲೂಕು. ಇವರಿಗೆ ಈ ಸಮಯವನ್ನು ಬಿಟ್ಟುಕೊಡುತ್ತಿದ್ದೇನೆ. ಇವತ್ತಿನ ಒಂದು ಪೋಷಕರ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಇವತ್ತು ಅಂತಿಮ ದಿನವಾಗಿ ಒಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಳ್ಳಿಕ್ಕೆ ನಾವು ಇವತ್ತು ಸೇರಿದ್ದೇವೆ. ಈ ಒಂದು ಪೋಷಕರ ಸಭೆಯ ಸಭಾಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನೋಡಲ್ ಅಧಿಕಾರಿಯವರು, ಹಾಗೆಯೇ
ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅದೇ ರೀತಿ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕಿಯರೇ, ಹಾಗೆ ಈ ಒಂದು ವೈದ್ಯಾಧಿಕಾರಿಯವರೇ, ವೇದಿಕೆಯಲ್ಲಿರುವಂತಹ ವೈದ್ಯಾಧಿಕಾರಿಯವರೇ, ಹಾಗೆಯೇ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಈ ಮೇಲುಸ್ತುವಾರಿ ಸಮಿತಿಯ ಸದಸ್ಯರುಗಳಿರ್ಬೋದು, ಅಥವಾ ಗಾಯಕರ ಸಮಿತಿಯ ಸದಸ್ಯರಿರ್ಬೋದು, ಮುಖ್ಯವಾಗಿ ಪೋಷಕರು. ಸೊ ಏನು ಇವತ್ತು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ, ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಿಮ್ಮೆಲ್ಲರನ್ನು ನಾವು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಇವತ್ತಿನ ಒಂದು ಈ ಸಭೆಯಲ್ಲಿ ಯೋಜನೆ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಮುಖ್ಯವಾಗಿ ಸೊ ವಿಪರೀತ ಒತ್ತಡದಿಂದ ಇದ್ದಾರೆ ನಮ್ಮ ಮಾರ್ಗದರ್ಶಿ ಅಧಿಕಾರಿಯವರು. ಈಗಲೂ ಅಂದ್ರೆ ಏನು ಅವರಿಗೆ ಅನಿರೀಕ್ಷಿತವಾಗಿ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಅನಿರೀಕ್ಷಿತವಾಗಿ ಎಲ್ಲ ಕೆಲಸ ಕಾರ್ಯಗಳ ಒತ್ತಡ ಇಲಾಖೆಗೆ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಈಗಲೂ ಕೂಡ ತುಂಬಾ ಒತ್ತಡದಲ್ಲಿರುವಂಥದ್ದನ್ನು ಕೂಡ ನಾನು ಗಮನಿಸಿದ್ದೇನೆ. ಆದರೂ ಕೆಲವೊಂದು ನಿಮಿಷಗಳಲ್ಲಿ ನಮ್ಮೊಟ್ಟಿಗೆ ಕಳೆಯಲಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಯೋಜನೆ ಈ ಹಿಂದೆ ಹಲವಾರು ಹೆಸರುಗಳಿಂದ ಇದನ್ನು ಕರೆಯಲ್ಪಡ್ತಾ ಇತ್ತು. ಅಂದ್ರೆ ಏನು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಮತ್ತೆ ಸರ್ವ ಶಿಕ್ಷಾ ಅಭಿಯಾನ, ಮತ್ತು ಶಿಕ್ಷಕರ ತರಬೇತಿ, ಶಿಕ್ಷಕರ ಎಜುಕೇಶನ್ ಇಲ್ಲ ಶಿಕ್ಷಕರ ಶಿಕ್ಷಣ. ಸೊ ಇವೆಲ್ಲವನ್ನು ಒಗ್ಗೂಡಿಸಿಕೊಂಡು 2018ರಲ್ಲಿ ಇದಕ್ಕೊಂದು ಸಮಗ್ರವಾದ ರೂಪವನ್ನು ಕೊಡ್ತೇವೆ ಕೇಂದ್ರ ಸರ್ಕಾರ. ಸೊ ಅಲ್ಲಿಂದ ನಂತರ ಇವತ್ತು ಇಂದಿಗೂ ಕೂಡ ಒಂದು ಸಮಗ್ರ ಶಿಕ್ಷಣ ಯೋಜನೆ ಅಂತ ಇದನ್ನು ಕರೆಯಲ್ಪಡ್ತಾ ಇದೆ. ನಮ್ಮ ಕರ್ನಾಟಕಕ್ಕೆ ಬಂದಾಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ಇದು ಗುರುತಿಸಲ್ಪಡ್ತಾ ಇದೆ. ಇಲ್ಲೇನಿದೆ, ಏನು ಮಕ್ಕಳು ಇಲ್ಲಿ ಫಲಾನುಭವಿಗಳು ಯಾರಂತ ಹೇಳಿದ್ರೆ ಲೋವರ್ ಕೇಜ್ ಇಂದ ಪ್ರಿ ಕೇಜ್ ಇಂದ ಹಿಡಿದು 12ನೇ ತರಗತಿಯವರೆಗೆ ಏನು ಮಕ್ಕಳು ಕಲಿತಾ ಇದ್ದಾರೆ, ಸೊ ಅವರು ಇದರ ಒಂದು ಫಲಾನುಭವಿಗಳು. ಸೊ ಅವರು ಇದರ ಒಂದು ಪ್ರಯೋಜನವನ್ನು ಪಡಿತಕ್ಕಂಥವ್ರು. ಸೊ ಇಲ್ಲೇನು ಅವರಿಗೆ ಮಕ್ಕಳು ದಾಖಲಾದ ನಂತರ ಅವರಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಸರ್ಕಾರ ಕೊಡ್ತಾ ಇದೆ. ಸೊ ಮತ್ತೆ ಯಾವ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ಸೊ ಅದು ಪಠ್ಯದ ವಿಚಾರದ ಬಗ್ಗೆ ಇರ್ಬೋದು ಅಥವಾ ಪಠ್ಯೇತರ ವಿಚಾರಗಳಿಗೆ ಸಂಬಂಧಿಸಿದ ವಿಷಯಗಳಿರ್ಬೋದು. ಸೊ ಒಬ್ಬ ವಿದ್ಯಾರ್ಥಿ ನೋಡಿದ ಕೂಡಲೇ ಆ ವಿದ್ಯಾರ್ಥಿ ಒಂದು ಕಲಿಕೆಯಲ್ಲಿ ಹಿಂದುಳಿದು ಕೂಡ ಅವನಿಗೆ ಆ ಒಂದು ಅವನು ಹಿಂದುಳಿಲಿಕ್ಕೆ ಏನು ಕಾರಣ ಅಂತ ಅದನ್ನು ಗ್ರಹಿಸಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಡುವಂತ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯವಿಲ್ಲದೆ, ಯಾವುದೇ ರೀತಿಯ ಒಂದು ಜಾತಿ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಒಂದು ಶಿಕ್ಷಣವನ್ನು ಪಡೆಯುವಂಥದ್ದು ಈ ಸಮಗ್ರ ಶಿಕ್ಷಣದ ಮುಖ್ಯ ಉದ್ದೇಶ. ಇಲ್ಲಿ ಆ ಮೂಲಕ ಏನು ಅವರು ಸಮಗ್ರವಾದ ಶಿಕ್ಷಣವನ್ನು ಪಡೆದುಕೊಂಡ ನಂತರ ಸೊ ಏನು ತಾವು ಕಲಿತ ಶಾಲೆಗಳಿಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡುವುದರ ಜೊತೆಗೆ ಅವರು ಕೂಡ ಸಮಾಜಕ್ಕೆ ಒಂದು ಉತ್ತಮ ಆಸ್ತಿ ಆಗಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಆ ಏನು ಯೋಜನೆಯನ್ನು ರೂಪಿಸಲಾಗಿದೆ, ಆ ಯೋಜನೆಯನ್ನು ರೂಪಿಸಿದ ನಂತರ ಅದನ್ನು ಅನುಷ್ಠಾನ ಮಾಡುವಾಗ ಏನಾದರೂ ಸಮಸ್ಯೆಗಳು ಆಗ್ತಾ ಇದೆಯಾ, ಅಥವಾ ಆ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗ್ತಿದ್ಯಾ, ಏನಾದರೂ ಲೋಪದೋಷಗಳು ಬರ್ತಾ ಇದೆಯಾ. ಸೊ ಇವೆಲ್ಲವನ್ನು ಪರಿಶೀಲಿಸಿ ಒಂದು ಸಮಗ್ರವಾದ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕೆನ್ನೋ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಈ ಒಂದು ಯೋಜನೆಗೆ ಅಳವಡಿಸಿಕೊಂಡಿದ್ದಾರೆ. ಸೊ ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ತದನಂತರ ಸಾಮಾಜಿಕ ಪರಿಶೋಧನೆ ನಡೆಸಬೇಕೆನ್ನುವುದು ಕಡ್ಡಾಯ ನಿಯಮ ಇದೆ ಆ ಒಂದು ನಿಟ್ಟಿನಲ್ಲಿ. ಸೊ ಈ ಒಂದು ಆರ್ಥಿಕ ವರ್ಷದಿಂದ ನಮ್ಮ ತಾಲೂಕಿನ ಏನು ಸರ್ಕಾರಿ ಶಾಲೆಗಳಿವೆ, ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂತಹ 2 ಶಾಲೆಗಳ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಈ ಒಂದು ಆರ್ಥಿಕ ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿ ಇವತ್ತು ಕುಕ್ಕೇಡಿ ಗ್ರಾಮ ಪಂಚಾಯತಿನ 2 ಶಾಲೆಗಳಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತೆ ನಾವು ನಿಟ್ಟೆ ಶಾಲೆಯಲ್ಲಿ ಒಂದು ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಕೂಡ ಇದೇ ರೀತಿ ಒಂದು ಪ್ರಕ್ರಿಯೆ ಆಗಿದೆ. ಸೊ ಏನು ಮಕ್ಕಳಿಗೆ ಏನು ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆಯಾ, ಸೊ ಅವರಿಗೆ ಏನು ಸಿಗಬೇಕು, ಸೊ ಶುಚಿತ್ವದ ನೀರು ಮತ್ತೆ ಅವರಿಗೆ ಬಟ್ಟೆ ಬರೆ ಏನು ಸರ್ಕಾರದಿಂದ ಕೊಡ್ತಾ ಇದೆ. ಸೊ ಅದು ಸಮಸ್ಯೆ ಇರ್ಬೋದು ಅಥವಾ ಸಾಕ್ಸ್ ಇರ್ಬೋದು, ಮತ್ತೆ ಅವರಿಗೆ ಸಿಗ್ತಕ್ಕಂತಹ ಏನು ಹಾಲು ಇರ್ಬೋದು ಅಥವಾ ಮಧ್ಯಾಹ್ನದ ಬಿಸಿ ಯೋಜನೆ ಇರ್ಬೋದು. ಸೊ ಎಲ್ಲದರಲ್ಲಿ ಅವರಿಗೆ
ಸಮರ್ಪಕವಾಗಿ ಸಿಗ್ತಾ ಇದೆಯಾ? ಸೊ ಅದರ ಒಟ್ಟೊಟ್ಟಿಗೆ ಏನು ಮಕ್ಕಳು ಅವರ ಏನು ದೈನಂದಿನ ಚಟುವಟಿಕೆಗಳನ್ನು ಹೊರತುಪಡಿಸಿ ಅವರಲ್ಲಿ ಏನಾದರೂ ವಿಶೇಷವಾದ ಸಾಮರ್ಥ್ಯವನ್ನು ಏನು ಗ್ರಹಿಸಿಕೊಂಡು ಶಿಕ್ಷಕರು ಆ ಒಂದು ವಿಶೇಷವಾದ ಆಸಕ್ತಿ ಮಕ್ಕಳಲ್ಲಿ ಕಂಡು ಬಂದ್ರೆ ಅದಕ್ಕೆ ಒಂದು ಪೂರಕವಾದ ಒಂದು ಶಿಕ್ಷಣವನ್ನು ಒದಗಿಸಿಕೊಡ್ತಾ ಇದ್ದಾರ. ಇವೆಲ್ಲವನ್ನು ನಾವು ನಿಮ್ಮ ಜೊತೆ ಅಂದ್ರೆ ಸಾಮಾಜಿಕವಾಗಿ ಬೆರೆತುಕೊಂಡು ಈ 3 ದಿನಗಳಲ್ಲಿ ನಾವು ಏನು ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅನುದಾನದ ಬಿಡುಗಡೆ ಆಗಿರುವಂತಹ ಅನುದಾನದ ಬಗ್ಗೆ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚು ವೆಚ್ಚಗಳ ಬಗ್ಗೆ ಇರ್ಬೋದು, ಅಥವಾ ಏನು ಶಾಲೆಯಲ್ಲಿ ವಹಿಗಳನ್ನು ಏನು ಅವರು ಪಾಲನೆ ಮಾಡ್ಕೊಂಡು ಬರ್ಬೇಕು ಅದು ಸಮರ್ಪಕವಾಗಿ ನಿರ್ವಹಿಸಿಕೊಂಡಿದ್ದಾರ. ಎರಡನೇ ದಿನವಾಗಿ ಮೊದಲನೇ ದಿನದಲ್ಲಿ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಅದರೊಟ್ಟೊಟ್ಟಿಗೆ ತರಗತಿಗಳಿಗೆ ತೆರಳಿ ಮಕ್ಕಳ ಒಂದು ಬುದ್ಧಿಮತ್ತೆ ಯಾವ ಮಟ್ಟದಲ್ಲಿದೆ ಒಂದು ಬೇಸಿಕ್ ಆಗಿ ನಮಗೆ ಗೊತ್ತಿರುವ ಹಾಗೆ ಸೊ ಮಕ್ಕಳ ಬುದ್ಧಿಮತ್ತೆಯನ್ನು ನಾವು ಪರೀಕ್ಷಿಸುವುದರ ಜೊತೆಗೆ ಅವರಲ್ಲಿರುವಂತಹ ವಿಶೇಷ ಅಭಿರುಚಿಗಳನ್ನು ಕೂಡ ನಾವು ಗುರುತಿಸಿಕೊಂಡು ಸೊ ಅದನ್ನು ಕೂಡ ದಾಖಲು ಮಾಡ್ಕೊಳ್ತೀವಿ. ಎರಡನೇ ದಿನವಾಗಿ ಮಕ್ಕಳ ಪೋಷಕರ ಮನೆ ಭೇಟಿ ಮಾಡುವಂಥದ್ದು ಅಂತ ಹೇಳಿದ್ರೆ ಏನು ಮಕ್ಕಳ ಪೋಷಕರು ಇರ್ತಾರೆ ಸೊ ಅವರಲ್ಲಿಗೆ ತೆರಳಿ ಮನೆಗೆ ಭೇಟಿ ಕೊಟ್ಟು ಏನು ಸರ್ಕಾರ ನಮಗೆ ಈ ಯೋಜನೆಗೆ ನಾವು ಸಾಮಾಜಿಕ ಪರಿಶೋಧನೆ ಮಾಡಬೇಕು ಅಂತ ಹೇಳಿದ್ರೆ ಸೊ ತೆರೆಮರೆಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಆಗಿರುತ್ತೆ. ಸೊ ಸರ್ಕಾರವೇ ನಮಗೆ ಒಂದು 138 ಒಂದು ಪ್ರಶ್ನಾವಳಿಗಳನ್ನು ತಯಾರು ಮಾಡಿಕೊಂಡು ಸೊ ಈ ರೀತಿ ಮಾಹಿತಿಗಳನ್ನು ಮುಖ್ಯ ಶಿಕ್ಷಕರಿಗಿರ್ಬೋದು ಅಥವಾ ಸಂಬಂಧಪಟ್ಟ ಮಕ್ಕಳಿಗಿರ್ಬೋದು ಅಥವಾ ಪೋಷಕರಿಗಿರ್ಬೋದು ಇವೆಲ್ಲವನ್ನು ಕೇಳೋದ್ರ ಜೊತೆಗೆ ಏನು ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಅದರ ವಾಸ್ತವಾಂಶವನ್ನು ನೋಡಿಕೊಂಡು ನಾವು ವರದಿಯನ್ನು ತಯಾರು ಮಾಡಬೇಕಿರುತ್ತೆ. ಸೊ ಎರಡನೇ ದಿನದಲ್ಲಿ ಪೋಷಕರ ಮನೆ ಭೇಟಿ ಮಾಡಿಕೊಂಡು ಆ ಪೋಷಕರಿಗೂ ಮಕ್ಕಳಿಗೂ ಮತ್ತು ಶಿಕ್ಷಕರಿಗಿರುವಂತಹ ಒಂದು ಅನ್ಯೋನ್ಯತೆ ಬಗ್ಗೆ ಕೂಡ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದರ ಕೊನೆಯದಾಗಿ ಇವತ್ತು ಪೋಷಕರ ಸಭೆ ಅಂದ್ರೆ ಇವತ್ತು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಏನು ನಾವು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡು ಆ ಒಂದು ಕರಡು ವರದಿ ಪ್ರತಿಯನ್ನು ತಯಾರು ಮಾಡ್ಕೊಂಡಿದ್ದೇವ ಸೊ ಆ ಒಂದು ವರದಿಯನ್ನು ಅಲ್ಲಿ ಮಂಡನೆ ಮಾಡಿಕೊಂಡು ಆ ವರದಿ ಮಂಡನೆ ಬಗ್ಗೆ ಆ ವರದಿಗಳ ಬಗ್ಗೆ ಚರ್ಚೆಗೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಅಂದ್ರೆ ನಾವು ಮಾಡಿದ್ದು ಅಂತಿಮ ಅಲ್ಲ. ಸೊ ನಾವೇನು 3 ದಿನಗಳಲ್ಲಿ ಕಂಡುಕೊಂಡಂತಹ ವರದಿಯನ್ನು ದಾಖಲು ಮಾಡಿಕೊಂಡು ಅದನ್ನು ವರದಿಯನ್ನು ಮಂಡನೆ ಮಾಡ್ತೇವೆ. ಈ ಒಂದು ಸಭೆಯಲ್ಲಿ ಅದರ ಆಗುಹೋಗುಗಳ ಅಥವಾ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಗೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಆವಾಗ ನಾವು ಮಾಡಿದಂತಹ ವರದಿಯಲ್ಲಿ ತಪ್ಪಿರ್ಬೋದು ಅಥವಾ ಸರಿ ಇರ್ಬೋದು. ಸೊ ಅದನ್ನು ಮತ್ತೆ ನಿಮ್ಗೆ ಅದನ್ನು ನಿರ್ಧಾರ ಮಾಡ್ಕೊಳ್ಳುವಂತ ಏನು ಗುರುತರವಾದ ಜವಾಬ್ದಾರಿ ಇರುವಂತದ್ದು ಮತ್ತೆ ಪೋಷಕರಿಗೆ. ಸೊ ಅದು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಮತ್ತೆ ನಿಮ್ಮ ಏನಾದರೂ ಬೇಡಿಕೆಗಳು ಅಥವಾ ಸಲಹೆ ಸೂಚನೆಗಳು ಇರುವಂತದ್ದು ಇದ್ರೆ ಸೊ ಅದನ್ನೇ ಇಲ್ಲಿ ದಾಖಲು ಮಾಡಿಕೊಂಡು ಆ ಒಂದು ವರದಿಯನ್ನು ಮುಂದೆ ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಹಸ್ತಾಂತರಿಸಿ ಮತ್ತೆ ಅದು ಸಂಬಂಧಪಟ್ಟ ಏನು ಸರ್ಕಾರದ ಇಲಾಖೆಗೆ ಹೋಗಿ ಮತ್ತೆ ಅದು ಬೇರೆ ಏನಾದರೂ ಬದಲಾವಣೆಗಳು ಆಗ್ಬೇಕು ಅಂತಿದ್ರೆ ಅದು ಮುಂದಿನ ದಿನಗಳಲ್ಲಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಸಾಮಾಜಿಕವಾಗಿ ನಾವು ನಿಮ್ಮಲ್ಲಿ ಬೆರೆಸ್ಕೊಂಡು ಈ ಒಂದು ವರದಿಯನ್ನು ತಯಾರು ಮಾಡ್ಕೊಳ್ಳುವಂಥದ್ದು. ಸೊ ಆದ್ರಿಂದ ಸೊ ನಿಮ್ಗೆ ಗೊತ್ತಿರ್ಬೋದು ಗ್ರಾಮೀಣ ಅಂದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಇವತ್ತು ಅದರೊಟ್ಟಿಗೆ ನಮಗೆ ಸಮಗ್ರ ಶಿಕ್ಷಣ ಯೋಜನೆ ಒಂದು ಸಾಮಾಜಿಕ ಪರಿಶೋಧನೆಯ ಗುರುತರ ಜವಾಬ್ದಾರಿಯನ್ನು ಕೂಡ ಹೊರಿಸಿದ್ದಾರೆ. ಸೊ ಆ ಒಂದು ಜವಾಬ್ದಾರಿಯನ್ನು ಕೂಡ ನಾವು ಸಮರ್ಥವಾಗಿ ಇಲ್ಲಿಯವರೆಗೆ ಮಾಡ್ಕೊಂಡು ಬಂದಿದ್ದೇವೆ. ಅದರೊಟ್ಟಿಗೆ ಇನ್ನೂ ಒಂದು 2 ಶಾಲೆಗಳು ನಮಗೆ ಮಧ್ಯಾಹ್ನ ಬಿಸಿಯೂಟದ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಲಿಕ್ಕೆ ಕೂಡ ವೇಳಾಪಟ್ಟಿ ತಯಾರಾಗಿದೆ. ಸೊ ನೆಕ್ಸ್ಟ್ ಅಂದ್ರೆ ಮುಂದಿನ ತಿಂಗಳಲ್ಲಿ 12 ಶಾಲೆಗಳಲ್ಲಿ ಆ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತಿದೆ. ಸೊ ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸಾಮಾಜಿಕವಾಗಿ ನಾವು ಇಲ್ಲಿ ಮುಖ್ಯವಾಗಿ 3 ವಿಚಾರಗಳಿಗೆ ಬಹಳಷ್ಟು ಒತ್ತು ಕೊಡ್ತೇವೆ. ಅಂದ್ರೆ ಒಂದೇದು ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಪಾರದರ್ಶಕತೆ ಅಂತ ಹೇಳಿದ್ರೆ ನೇರವಾಗಿ ಯಾವುದೇ ರೀತಿಯ ಫಿಲ್ಟರ್ ಇಲ್ಲದೆ ಏನು ವರದಿ ಇದೆ ಆ ವಾಸ್ತವಾಂಶವನ್ನು ಗ್ರಾಮಸ್ಥರಿಗೆ ಅಥವಾ ಸಭಿಕರಿಗೆ ಅಂದ್ರೆ ಸಭೆಗಳ ಆಯೋಜನೆ ಮಾಡಿದಾಗ ಅಲ್ಲಿ ಆ ಒಂದು ವಾಸ್ತವಾಂಶವನ್ನು ತೆರೆದಿಡುವಂತಹ ಒಂದು ಪ್ರಯತ್ನ. ಸೊ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಖಂಡಿತ ಸಹಜ, ಅದು ಬಂದೇ ಬರುತ್ತೆ. ಸೊ ಆ ಲೋಪದೋಷಗಳು ಆದಾಗ ಅದನ್ನು ಈ ತರ ಲೋಪದೋಷಗಳು ಆಗ್ತಾ ಇವೆ ಅನ್ನೋ ಒಂದು ಗುರುತಿಸುವಿಕೆ ಇಂಥ ಒಂದು ಸಭೆಗಳಲ್ಲಿ ಆಗ್ಬೇಕು. ಆ ಗುರುತಿಸುವಿಕೆ
ಹೋದಾಗ ಅಲ್ಲಿ ಸಮಸ್ಯೆಗಳು ನಿರಂತರವಾಗಿ ಆಗ್ತಾನೆ ಇರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಯೋಜನೆಗಳು ನಿಜವಾಗ್ಲೂ ಅದು ಯಾರಿಗೆ ತಲುಪಬೇಕು ಅದು ಅವರಿಗೆ ತಲುಪದೇ ಇರ್ಲಿಕ್ಕೆ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದರಿಂದ ಸೊ ಏನು ಯಥಾವತ್ ವರದಿ ಇದೆ ಅದನ್ನು ಮಂಡಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಎರಡನೇ ಉತ್ತರದಾಯಿತ್ವದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಶಾಲೆಯಲ್ಲಿ ಏನು ಶಾಲಾ ಸಮಯದಲ್ಲಿ ಏನೇ ಸಮಸ್ಯೆಗಳು ಉದ್ಭವ ಆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಸೊ ಅವರು ಆ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ಬಾಧ್ಯತೆಯನ್ನು ಹೊಂದಿರ್ತಾರೆ. ಸೊ ಅದೇ ರೀತಿ ಮೂರನೇದು ಜನರ ಸಹಭಾಗಿತ್ವ. ಸೊ ನೋಡಿ, ಇವತ್ತು ನೀವೆಲ್ಲ ಸಹಕಾರವನ್ನು ಕೊಡದೆ ಹೋದ್ರೆ ಈ ಒಂದು ಶಾಲೆಯಲ್ಲಿ ಇಂತಹ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ರು ಕೂಡ ಅದು ಯಶಸ್ಸು ಕಾಣದಿರ್ಲಿಕ್ಕೆ ನಿಮ್ಮಗಳ ಸಹಕಾರ ಇಲ್ಲದೆ ಹೋದ್ರೆ ಅದು ಬಹಳಷ್ಟು ಲೋಪ ಆಗುತ್ತೆ. ಯಾಕಂದ್ರೆ ಈ ಒಂದು ಶಾಲೆಯ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಎಲ್ಲರೂ ಪೋಷಕರ ಒಂದು ದೊಡ್ಡ ಮಟ್ಟದ ಸಹಕಾರ ಇಲ್ಲಿದೆ ಅಂತ ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಇವತ್ತು ನಾವು ನೋಡಿದಂತಹ ಎಲ್ಲ ಚಟುವಟಿಕೆಗಳಿರ್ಬೋದು, ಮಕ್ಕಳ ಚಟುವಟಿಕೆಗಳಿರ್ಬೋದು, ಇಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಕಾರ್ಯಕ್ರಮಗಳ ಬಗ್ಗೆ ನಮಗೇನೋ ಒಂದು ಕಿರು ನೋಟದ ಬಗ್ಗೆ ಒಂದು ವಿಡಿಯೋವನ್ನು ಪ್ರದರ್ಶನ ಮಾಡಿದ್ರು. ಸೊ ಅಲ್ಲಿ ಪ್ರತಿಯೊಬ್ಬರ ಸಹಕಾರ ಕಂಡು ಬರ್ತಾ ಇದೆ. ಅಂದ್ರೆ ಇಲ್ಲಿ ಏನು ಸಕ್ರಿಯ ಆಗಿರುವಂತಹ ಮೇಲುಸ್ತುವಾರಿ ಸಮಿತಿ ಇರ್ಬೋದು, ಮತ್ತೆ ಹಳೆ ವಿದ್ಯಾರ್ಥಿ ಸಂಘಗಳಿರ್ಬೋದು, ಮತ್ತು ಪೋಷಕರು ಇರ್ಬೋದು, ಸೊ ಗ್ರಾಮಸ್ಥರು ಉದಾರ ದೇಣಿಗೆ ಕೊಡುವಂತಹ ಒಂದು ಗ್ರಾಮಸ್ಥರು ಇರ್ಬೋದು. ಸೊ ಇವೆಲ್ಲರ ಒಂದು ಮಿಶ್ರಣ ಅದು ಈ ಶಾಲೆಯ ಒಂದು ಒಳ್ಳೆಯ ಬೆಳವಣಿಗೆಯಲ್ಲಿ ಆ ಮಹತ್ತರ ಕೊಡುಗೆ ಇರುವುದನ್ನು ಸೂಚಿಸುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲವು ನಿಮಿಷಗಳನ್ನು ಇಲ್ಲಿ ಕಳೆದ್ರೂ ಕೂಡ ಸೊ ನಮಗೆ ಒಟ್ಟಾರೆಯಾಗಿ ಒಂದು ಇದರ ಹಿನ್ನೆಲೆ ಏನೇನೆಲ್ಲ ಇರಬಹುದು ಅನ್ನೋದ್ರ ಬಗ್ಗೆ ವಾಸ್ತವಾಂಶದ ಅರಿವಾಗುತ್ತೆ. ಸೊ ನಾನು ಮತ್ತೊಂದು ವಿಚಾರ ಗಮನಿಸಿದ್ದು ಅಂತ ಹೇಳಿದ್ರೆ, ಕಳೆದ ಬಾರಿ ನಾವು ಕಳೆದ ಒಂದು ಹಿಂದಿನ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಶಾಲೆಗೆ ಭೇಟಿ ಕೊಟ್ಟಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು ಅದರ ಬಗ್ಗೆ. ಇಲ್ಲಿ ಬೆಳ್ತಂಗಡಿ ಶಾಲೆಗೆ ಅವ್ರ ಬಗ್ಗೆ ಗೊತ್ತಿದೆ. ಸೊ ಬಜಿರ ಶಾಲೆ. ಸೊ ಅಲ್ಲಿ ನಿಜವಾಗ್ಲೂ ನಾನು ಅಲ್ಲಿವರೆಗೆ ನಾನು ಮೂಡುಬಿದ್ರೆ ತಾಲೂಕು ಮತ್ತು ಬೆಳ್ತಂಗಡಿ ತಾಲೂಕನ್ನು ಪ್ರತಿನಿಧಿಸ್ತಾ ಇದ್ದೇನೆ ಈ ಒಂದು ಸಾಮಾಜಿಕ ಪರಿಶೀಲನೆ ಸಂದರ್ಭದಲ್ಲಿ. ಸೊ ಒಟ್ಟಾರೆಯಾಗಿ ಮೂಡುಬಿದ್ರೆ ತಾಲೂಕಿನಲ್ಲೂ ಕೂಡ ಅಂತಹ ಒಂದು ಸನ್ನಿವೇಶ ನನಗೆ ಕಂಡು ಬಂದಿರಲಿಲ್ಲ. ಬಹುಶಃ ಬಜಿರ ಶಾಲೆಯಲ್ಲಿ ಎಲ್ಲವೂ ಶಿಸ್ತಿನ ಒಂದು ಸಂಕೇತ. ಅದೆಲ್ಲವೂ ನಿಮಗೆ ಒಂದು ನೀವಾಗಿ ಒಂದು ವಿಸಿಟ್ ಮಾಡಿದ್ರು ಕೂಡ ನಿಮ್ಮ ಅನುಭವಕ್ಕೆ ಬರುತ್ತೆ. ಸೊ ಅವಾಗ ನಮಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದು ಸಹಕಾರ ಮನೋಭಾವ ಎಲ್ಲದರಲ್ಲೂ ಮಕ್ಕಳಲ್ಲಿ ಇರುವಂತಹ ಶಿಸ್ತು, ಅವರ ಒಂದು ಪ್ರತಿಯೊಂದು ವಿಚಾರದಲ್ಲಿ ಅವರ ಪ್ರತಿಭೆಗಳು ಏನು ಇದೆ ಸೊ ಅದರಲ್ಲಿ ಅವರು ತೊಡಗಿಸಿಕೊಳ್ಳುವಂಥದ್ದು, ಪ್ರತಿಯೊಂದು ವಿಚಾರದಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂತಹ ಒಂದು ಏನು ಶಿಕ್ಷಕ ವೃಂದದವರಿಂದ ಸಿಗ್ತಕ್ಕಂತಹ ಒಂದು ಏನು ಪ್ರೇರಣೆ ಅಥವಾ ಅವರಿಗೆ ಒಂದು ಏನು ಕೊಡ್ತಾ ಇದ್ದಾರೆ ಅವೆಲ್ಲದರ ಒಂದು ಫಲಿತಾಂಶ ಅಂತ ಹೇಳಿದ್ರೆ ಆ ಬಜಿರ ಶಾಲೆ ಒಟ್ಟಾರೆಯಾಗಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಒಂದು ಸಮಗ್ರ ಶಿಕ್ಷಣಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಶಾಲೆ ಅಂತ ಹೇಳಲಿಕ್ಕೆ ಯಾವುದೇ ಮುಜುಗರ ಇಲ್ಲ. ಯಾಕಂದ್ರೆ ಅದೇನೋ ಇವಾಗ ಸಮಗ್ರ ಶಿಕ್ಷಣದ ತತ್ವ ಏನಿದೆ ಅದೆಲ್ಲವೂ ಅಲ್ಲಿ ಬಿಂಬಿತವಾಗಿದೆ. ಸೊ ಮತ್ತು ಇವಾಗ ನಾನು ಇಲ್ಲಿ ನೋಡಿದ್ರಲ್ಲಿ ಮತ್ತೆ ಒಂದು ಜೂನಿಯರ್ ಬಜಿರ ಶಾಲೆಯನ್ನು ನೋಡ್ಲಿಕ್ಕೆ ನಮಗೆ ಕಂಡು ಬಂದಿದ್ದು ಹೇಳೋದ್ರಲ್ಲಿ ಯಾವುದೇ ರೀತಿಯ ಒಂದು ನನಗೆ ಅಷ್ಟರ ಮಟ್ಟಿಗೆ ಈ ಒಂದು ಶಾಲೆ ಇಷ್ಟು ಒಳಗಡೆ ಇದ್ರೂ ಕೂಡ ಸೊ ಅಷ್ಟರ ಮಟ್ಟಿಗೆ ಒಂದು ಏನು ಮಕ್ಕಳಿಗೆ ಕೊಡುವಂತಹ ಉದ್ದೇಶನ ಇರ್ಬೋದು, ಮತ್ತು ಆ ಮಕ್ಕಳು ಬೆಳಿಗ್ಗೆ ಏನು ಒಂದು ಅವರು ಕಲಿತಂತ ಸಂಗೀತ ಇರ್ಬೋದು, ಆ ಕೊಳನ್ನು ನುಡಿಸುವಂಥದ್ದು ಇರ್ಬೋದು. ಸೊ ಅವೆಲ್ಲದರಲ್ಲಿ ಅವರ ಒಂದು ಕ್ರಿಯಾಶೀಲತೆ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ನಾನು ಪ್ರತಿಯೊಬ್ಬ ಮಕ್ಕಳ ಒಂದು ಮುಖವನ್ನು ಗಮನಿಸಿದೆ, ಅವರಲ್ಲಿ ಒಂದು ಒಳ್ಳೆಯ ಏನು ತೇಜಸ್ಸು ಕಾಣ್ತಾ ಇದೆ. ಅಂದ್ರೆ ಸೊ ನಮ್ಮ ಈ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸೊ ದೊಡ್ಡವರನ್ನು ನೋಡ್ಕೊಂಡು ಕಲಿಯಬೇಕು ಏನೋ ಒಂದು ಉತ್ಸಾಹ ಅವರ ಮುಖದಲ್ಲಿ ಗೋಚರಿಸ್ತಾ ಇದೆ. ಸೊ ಇದೆಲ್ಲ ಏನು ಕಾರಣ ಸೂಚಿಸುತ್ತೆ ಅಂತ ಹೇಳಿದ್ರೆ, ಸೊ ಶಾಲೆಯಲ್ಲಿ ಒಬ್ರು ಮುಖ್ಯ ಶಿಕ್ಷಕರು ಅವರಿಗೆ ಒಂದು ಒಳ್ಳೆಯ ಗುರಿ ಇದೆ. ಸೊ ಅದನ್ನು ನಾವು ಸಾಕಾರಗೊಳಿಸಬೇಕು ಅಂತ ಹೇಳಿದ್ರೆ ಮಕ್ಕಳನ್ನು ನಾವು ಈ ರೀತಿ ಪ್ರೇರೇಪಣೆ ಮಾಡಿಕೊಂಡು ಅವರಿಗೆ ನಮ್ಮೊಂದು ಇದನ್ನು ಕೊಡ್ಬೇಕೇನೋ ಒಂದು ತುಡಿತಾ ಇರುತ್ತಲ್ಲ, ಅದು ಅಂತಿಮವಾಗಿ ಆ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಗೋಚರಿಸುತ್ತೆ. ಸೊ ಅದನ್ನು ನಾನಿವತ್ತು ಬೆಳಿಗ್ಗೆ ಮಕ್ಕಳ ಒಂದು ಇದರಲ್ಲಿ ಕಂಡುಕೊಂಡಿದ್ದೇನೆ.
ಸೊ ಇನ್ನೂ ಕೆಲವಷ್ಟು ಮಾತಾಡಲಿಕ್ಕಿದೆ ಮತ್ತು ಮಕ್ಕಳ ಒಂದು ಚಟುವಟಿಕೆಗಳನ್ನು ನೋಡಲಿಕ್ಕಿದೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಸಮಗ್ರ ಶಿಕ್ಷಣದಲ್ಲಿ ಮಕ್ಕಳೇನು ನಿಮಗೆ ಗೊತ್ತಿದೆ, ಈ ನಮ್ಮ ಏನು ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಕ್ಕಳಿಗೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ನಮಗೆ ದೊಡ್ಡ ಒಂದು ಆಸ್ತಿ. ಯಾಕಂತ ಹೇಳಿದ್ರೆ ಸೊ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನಾವು ಪೂರೈಸಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಸರ್ಕಾರಿ ಶಾಲೆ ಬಹಳಷ್ಟು ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡ್ತಾ ಇದೆ. ಸೊ ಇಲ್ಲಿ ನಾವು ಮಕ್ಕಳನ್ನು ಬರೀ ಶಾಲೆಗೆ ಸೇರಿಸಿದರೆ ಮಾತ್ರ ನಮ್ಮ ಕೆಲಸ ಕಾರ್ಯಗಳು ಮುಗ್ದೋಗಿಲ್ಲ, ಪೋಷಕರಿಗೆ ಹೇಳುವಂಥದ್ದು. ಸೊ ಇಲ್ಲಿ ಆ ಮಕ್ಕಳು ಪ್ರತಿಯೊಂದು ಹಂತದಲ್ಲಿ ಶಿಕ್ಷಣವನ್ನು ಪಡಿತಾ ಇರ್ತಾರೆ. ಸೊ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ಸೊ ಅವರು ಪ್ರೌಢ ಶಿಕ್ಷಣಕ್ಕೆ ಬಂದಾಗ ಮತ್ತು ಅಲ್ಲಿಂದ ಪದವಿ ಪೂರ್ವ ಶಿಕ್ಷಣ ಹಂತ ಹಂತವಾಗಿ ತಿಳ್ಕೊಳ್ತಾ ಇರ್ತಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸರ್ಕಾರ ಏನು ಬಯಸಿರುತ್ತೆ ಅಂತ ಹೇಳಿದ್ರೆ ಸೊ ಪ್ರತಿಯೊಬ್ಬ ಈ ಸರ್ಕಾರಿ ಶಾಲೆಯಲ್ಲಿ ಕಲ್ತಕ್ಕಂತಹ ಪ್ರತಿಯೊಬ್ಬ ಮಕ್ಕಳು ಕೂಡ ಸೊ ಅವರ ಏನು ಶಾಲೆಯಲ್ಲಿ ಕಲಿತಕ್ಕಂತಹ ಪಾಠದ ಜೊತೆಗೆ ಅವರಲ್ಲಿ ಇರತಕ್ಕಂತಹ ವಿಶೇಷ ಅಭಿರುಚಿಗಳನ್ನು ಅವರು ತೋರ್ಪಡಿಸಿ ಅದಕ್ಕೆ ಶಿಕ್ಷಕರಿಂದ ಏನು ಉತ್ತೇಜನ ಸಿಕ್ಕಿ ಅಂತಿಮವಾಗಿ ಅವರು 12ನೇ ತರಗತಿ ಪಾಸ್ ಆಗಿ ಬಂದಾಗ ಸೊ ಅವರ ಒಂದು ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರು ಯಾವುದೇ ಒಂದು ಖಾಸಗಿ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಅವರು ಸರಿಸಮಾನರಾಗಿ ನಿಲ್ಲಬೇಕು. ಸೊ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಯಾವುದೇ ರೀತಿಯಲ್ಲಿ ಹಿಂದುಳಿಬಾರ್ದು. ಸೊ ಅವರಿಗೆ ಸರಿಸಮಾನವಾಗಿ ನಿಂತ್ಕೊಂಡು ಇವಾಗ ಏನು ನಾವು CET ಅಥವಾ ಬೇರೆ ವೃತ್ತಿ ಶಿಕ್ಷಣ ಕೋರ್ಸ್ಗಳಿದೆ, ಸೊ ಅದನ್ನು ಆಯ್ಕೆ ಮಾಡಿಕೊಂಡು ಸೊ ಅವರು ಕೂಡ ಒಂದು ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಅವರ ಒಂದು ಜೀವನವನ್ನು ನಡೆಸುವುದರ ಜೊತೆಗೆ ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು. ಆ ಮೂಲಕ ಅವರೊಂದು ಜೀವನವನ್ನು ಸಾರ್ಥಕ ಜೀವನವನ್ನು ನಡೆಸಿಕೊಳ್ಳುವಂತಾಗಬೇಕು ಎನ್ನುವುದು ಸರ್ಕಾರದ ಒಂದು ಏನು ಇಚ್ಛೆ. ಬೇರೆ ಏನನ್ನು ಸರ್ಕಾರ ಅವರು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಸರ್ಕಾರ ನಮಗೆ ಪ್ರತಿಯೊಂದು ಹಂತದಲ್ಲಿ ಖರ್ಚು ಮಾಡುತ್ತೆ. ಬೆಳಿಗ್ಗೆ ಶಾಲೆಗೆ ಬಂದ ಕೂಡಲೇ ಹಾಲು ಕೊಡುವಂಥದ್ದು ಇರ್ಬೋದು, ಮಧ್ಯಾಹ್ನ ಬಿಸಿ ಊಟ ಕೊಡುವಂಥದ್ದು ಇರ್ಬೋದು, ಮಕ್ಕಳ ಸಮವಸ್ತ್ರ, ಪಠ್ಯಪುಸ್ತಕ, ಹೀಗೆ ಹಲವಾರು ರೀತಿಯಲ್ಲಿ ಸರ್ಕಾರ ಇದಕ್ಕೆ ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಖರ್ಚು ಮಾಡುತ್ತೆ. ಸೊ ಆದ್ರೆ ಆ ಸರ್ಕಾರ ಈ ಮಕ್ಕಳಿಂದ ಏನನ್ನು ಬಯಸುತ್ತೆ ಅಂತ ಹೇಳಿದ್ರೆ ಅಂತಿಮವಾಗಿ ಅವರು ಅವರ ವೃತ್ತಿ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡು ಅವರ ಒಂದು ಜೀವನವನ್ನು ಸಮರ್ಪಕವಾಗಿ ನಡೆಸ್ಕೊಳ್ಳಿಕ್ಕೆ ಅವರು ಒಂದು ಬಾಧ್ಯತರಾಗಬೇಕು. ಅವರು ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಹೊರೆಯಾಗದಂತೆ ಬದುಕನ್ನು ಬಾಳ್ಬೇಕು ಎನ್ನುವುದು ಮಾತ್ರ ಸರ್ಕಾರ ನಿರೀಕ್ಷೆ ಮಾಡುವಂಥದ್ದು. ಸೊ ಅದರಿಂದ ಸೊ ಇಲ್ಲಿ ಈ ಮಕ್ಕಳ ಶಿಕ್ಷಣದ ಹಂತದಲ್ಲಿ ಪೋಷಕರು ಬಹಳಷ್ಟು ಒಂದು ಮುತುವರ್ಜಿ ವಹಿಸಿ ಅವರ ಒಂದು ಪ್ರತಿಯೊಂದು ಆಗುಹೋಗುಗಳನ್ನು ಕೂಡ ಹತ್ತಿರದಿಂದ ಗಮನಿಸಬೇಕಾಗುತ್ತೆ. ಇವಾಗ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ನಂತರ ಪ್ರೌಢಶಾಲಾ ಹಂತಕ್ಕೆ ಬಂದಾಗ ಮಕ್ಕಳಲ್ಲಿ ನಿಮಗೆ ಗೋಚರ ಆಗುತ್ತೆ, ಅವರ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಅವರಲ್ಲಿ ಏನಾದ್ರೂ ಒಂದು ಬದಲಾವಣೆ ಕಂಡ್ರೆ ನನ್ನ ಮಗುವಿಗೆ ಈ ಒಂದು ವಿಚಾರದಲ್ಲಿ ಆಸಕ್ತಿ ಇದೆ ಅನ್ನೋ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಬಂದ ಕೂಡಲೇ ಅದನ್ನು ತೀರಾ ಹತ್ತಿರದಿಂದ ಗಮನಿಸಿದ ನಂತರ ಆ ಒಂದು ವಿಚಾರವನ್ನು ನಮ್ಮ ಈ ಶಾಲೆಯಲ್ಲಿ ಶಿಕ್ಷಕರಿಗೆ ಅದನ್ನು ಹೇಳಿ. ಯಾಕಂತ ಹೇಳಿದ್ರೆ ಶಾಲೆಯಲ್ಲಿ ಕೂಡ ಶಿಕ್ಷಕರು ಅದನ್ನು ಹತ್ತಿರದಿಂದ ಗುರುತಿಸ್ತಾರೆ. ಮತ್ತೆ ಅವರಿಗೆ ಅದಕ್ಕೆ ಯಾವ ರೀತಿಯ ಒಂದು ಸಹಕಾರ ಅಗತ್ಯವಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಅವರಿಗೆ ಕೂಡ ಏನು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಆದ್ರಿಂದ ಸೊ ಏನೇ ಬೆಳವಣಿಗೆ ಆದ್ರೂ ಕೂಡ ಅದಕ್ಕೆ ಉತ್ತೇಜನ ಸಿಗ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅದನ್ನು ಗುರುತಿಸುವಂತ ಒಂದು ವಿಚಾರ ಆಗ್ಬೇಕು. ಆ ಗುರುತಿಸಲಿಕ್ಕೆ ಬಹಳಷ್ಟು ಮುಖ್ಯ. ಇದು ಆಗ್ಬೇಕು ಅಂತ ಹೇಳಿದ್ರೆ ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಇರಬೇಕು. ಆ ಬಾಂಧವ್ಯ ಇದ್ದಾಗ ಮಾತ್ರ ಅದನ್ನು ಗುರುತಿಸಲಿಕ್ಕೆ ಆಗುತ್ತೆ. ಸೊ ತದನಂತರ ಶಾಲೆಯಲ್ಲಿ ಸಂಬಂಧಪಟ್ಟಾಗಿ ಶಿಕ್ಷಕರು ಮತ್ತು ಪೋಷಕರ ನಡುವಿನ ಒಂದು ಬಾಂಧವ್ಯ ಏನಿರುತ್ತೆ ಅದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಕೂಡಿರಬೇಕು. ಆವಾಗ ಮಾತ್ರ ಅದು ಅಂತಿಮವಾಗಿ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಸೊ ಆ ಮಕ್ಕಳಲ್ಲಿ ಏನೋ ಒಂದು ಒಳ್ಳೆಯ ಬೆಳವಣಿಗೆ ಆದ್ರೆ ಸೊ ಎಲ್ಲ ಒಂದು ಸರ್ಕಲ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ನಮ್ಗೆ ಗೋಚರ ಆಗಲ್ಲ. ಸೊ ಆ ಗೋಚರ ಅದು ಒಂದು ಸಂಪೂರ್ಣವಾದ ಸರ್ಕಲ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ತಿಳ್ಕೊಂಡು ಎಲ್ಲರೂ ಒಂದು ತೊಡಗಿಸಿಕೊಂಡಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಪೋಷಕರ ದೊಡ್ಡ ಜವಾಬ್ದಾರಿ ಇದೆ. ಸೊ ಅದು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಗುರುತಿಸತಕ್ಕಂತಹ ವಿಚಾರ.
ಇನ್ನು ಮಕ್ಕಳ ಪೋಷಕರ ಮನೆ ಭೇಟಿಗೆ ಹೋದಾಗ ಕೆಲವೊಂದು ಪ್ರಶ್ನೆಗಳನ್ನು ನಾವು ಪೋಷಕರಿಗೆ ಕೇಳ್ತೇವೆ. ಅಂದರೆ ಮುಖ್ಯವಾಗಿ ನಮ್ಮ ಏನು ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಎಷ್ಟು ಮುತುವರ್ಜಿ ವಹಿಸ್ತಾ ಇದೆ ಅಂತ ಹೇಳಿದ್ರೆ ಅದೊಂದು ಕ್ವಶನ್ ಇದೆ ಮಕ್ಕಳ ಸ್ವಯಂ ರಕ್ಷಣೆ ಬಗ್ಗೆ ಮತ್ತು ಸೇಫ್ ಮತ್ತು ಅನ್ಸೇಫ್ ಟಚ್ ಬಗ್ಗೆ. ಸೊ ಶಾಲಾ ಹಂತದಲ್ಲಿ ಇದು ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಅದನ್ನು ಕೂಡ ಒಂದು ಶಾಲಾ ಹಂತದಲ್ಲಿ ಅವರಿಗೆ ತಿಳಿಸ್ಕೊಡ್ಬೇಕಾಗಿರೋದು ಕೂಡ ಶಿಕ್ಷಣದ ಒಂದು ಭಾಗ ಆಗಿರುತ್ತೆ. ಸೊ ಇದನ್ನು ತಿಳಿಸ್ಕೊಡದೇ ಇದ್ರೆ ಸೊ ತಿಳಿಸ್ಕೊಡುವಂತ ಒಂದು ಇದೇ ಇದೆ. ಸೊ ಅದನ್ನು ಕೂಡ ಇದರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅಷ್ಟು ಒಂದು ಕ್ಲಿಷ್ಟಕರವಾದ ಒಂದು ಕ್ವಶನ್ ಅನ್ನು ಕೂಡ ನಮಗೆ ಈ ಒಂದು ಹಂತದಲ್ಲಿ ಕೇಳಲಿಕ್ಕೆ ಪೋಷಕರಿಗೆ ಕೇಳಿ ಅದನ್ನು ಕೂಡ ದಾಖಲು ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಬಯಸ್ತಾ ಇದೆ. ಸೊ ಅದರಿಂದ ಸೊ ಮಕ್ಕಳು ಮುಖ್ಯವಾಗಿ ವಿದ್ಯಾರ್ಥಿನಿಯರ ಹೆತ್ತವರಲ್ಲಿ ನಾನು ಹೇಳೋದಿಷ್ಟೇ. ಸೊ ನಮ್ಮ ಪೋಷಕರು ಮನೆ ಭೇಟಿ ಮಾಡಿದಾಗ ನಮ್ಮ ತಂಡದವರು ಕೇಳಿದಾರ ನಿಮ್ಮಲ್ಲಿ ಈ ಬಗ್ಗೆ ಕೇಳಿದಾರಲ್ವಾ? ಸೊ ಇದನ್ನು ಮುಖ್ಯವಾಗಿ ನೀವು ತಿಳ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಅನಿವಾರ್ಯವಾಗಿ ಅಂತ ಸಂದರ್ಭಗಳು ಆದಾಗ ಆ ಮಕ್ಕಳಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗಳನ್ನು ಮುಖ್ಯವಾಗಿ ಪೋಷಕರು ಗಮನಿಸಬೇಕಾಗುತ್ತೆ. ಸೊ ಮಕ್ಕಳು ಈ ತರ ಮಾಡ್ತಾ ಇದ್ರೆ ಏನು ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿಕೊಂಡು ಸೊ ಸಾಧ್ಯವಾದಷ್ಟು ಅದನ್ನು ಏನು ಸಂಬಂಧಪಟ್ಟ ಶಿಕ್ಷಕರಿಗೆ ಅದನ್ನು ತಿಳಿಸುವುದರ ಜೊತೆಗೆ ಆ ಸಮಸ್ಯೆ ಏನಿದೆ ಮಕ್ಕಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಅದರಲ್ಲಿ ಪ್ರಾರಂಭದಲ್ಲಿ ಅದನ್ನು ಅದಕ್ಕೆ ಸಮಸ್ಯೆಗೆ ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ಪೋಷಕರು ಕೂಡ ತುಂಬಾ ಶ್ರಮಿಸಬೇಕಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ವಿಚಾರಗಳಲ್ಲೂ ಕೂಡ ವರದಿಯನ್ನು ಕೇಳ್ತಾ ಇದೆ. ಸೊ ಅದರಿಂದ ಈ ಸಮಗ್ರ ಶಿಕ್ಷಣದ ಜೊತೆಗೆ ಎಲ್ಲಾ ವಿಚಾರಗಳ ಬಗ್ಗೆ ನೀವು ತಿಳ್ಕೊಳ್ಳೋದು ಕೂಡ ಬಹಳ ವಿಚಾರಗಳಿದೆ. ಸೊ ಅದನ್ನು ನೀವು ತಿಳ್ಕೋಬೇಕು. ಸೊ ಅದೇ ರೀತಿ ಮುಂದೊಂದು ದಿನ ನಮ್ಮ ಶಾಲೆಯಲ್ಲಿ ಈ ಸಮಗ್ರ ಶಿಕ್ಷಣದ ಬಗ್ಗೆ ಸಾಮಾಜಿಕ ಪರಿಶೋಧನೆ ಆಗಿದೆ. ಸೊ ಅಲ್ಲಿ ವರದಿಗಳು ಮಂಡನೆ ಆಗಿದೆ, ಸರ್ಕಾರಕ್ಕೆ ನಾವು ಕಳಿಸ್ಕೊಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಈ ಒಂದು ಸಭೆ ಆಯೋಜನೆ ಬಗ್ಗೆ ನಿಮಗೂ ಕೂಡ ಒಂದು ಅರಿವಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನೆಲ್ಲ ಆಯೋಜನೆ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಅಂತಿಮ ದಿನದಲ್ಲೇ ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ಹೇಳುವಂಥದ್ದು ಇಷ್ಟೇ, ಏನಂತ ಹೇಳಿದ್ರೆ ಈ ಯೋಜನೆಯ ಒಂದು ಕರಡು ವರದಿ ಪ್ರತಿಯನ್ನು ನಾವು ತಯಾರು ಮಾಡಿದ್ದೇವೆ. ಅದು ಮುಂದೆ ಮಂಡನೆ ಆಗುತ್ತೆ. ಸೊ ಅದರಲ್ಲಿ ಏನಾದರೂ ನಿಮಗೆ ಹೇಳುವಂಥದ್ದು ಇದ್ರೆ ಇದನ್ನು ಖಂಡಿತ ಹೇಳ್ಕೊಳ್ಳಿ. ಅದರಲ್ಲಿ ಯಾವುದೇ ರೀತಿ ಮುಲಾಜಿಲ್ಲ, ಮುಚ್ಚುಮರೆ ಇಲ್ಲ. ಸೊ ನಮ್ಮ ಒಟ್ಟಾರೆ ಅಭಿಪ್ರಾಯ ಅಂತ ಹೇಳಿದ್ರೆ ವ್ಯವಸ್ಥೆ ಸುಧಾರಣೆ ಆಗಬೇಕು. ಆ ನಿಟ್ಟಿನಲ್ಲಿ ಏನೇ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ನಾವು ಸಮರ್ಥರಿರ್ಬೇಕು ಎನ್ನುವ ನಿಟ್ಟಿನಲ್ಲಿ ಇದಕ್ಕೆಲ್ಲ ಆಯೋಜನೆ ಮಾಡಿಕೊಂಡು ಸರ್ಕಾರ ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದು. ಸೊ ಇದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ. ಈ ಸಭೆ ಅಂತಲ್ಲ, ಬೇರೆ ಯಾವುದೇ ಸಭೆಗಳ ಆಯೋಜನೆ ಆದಾಗ ನಿಮ್ಮ ಪಾತ್ರ ಏನಿದೆ ಅದನ್ನು ಮುಖ್ಯವಾಗಿ ನೀವು ತಿಳ್ಕೊಂಡು ಅದರ ಜವಾಬ್ದಾರಿಯನ್ನು ನೀವು ಅರಿತುಕೊಂಡು ಅದನ್ನು ನೀವು ಬಳಸ್ಕೊಂಡು ಸಮರ್ಪಕವಾಗಿ ಬಳಸ್ಕೊಂಡಾಗ ಮಾತ್ರ ಈ ಪ್ರತಿಯೊಂದು ಸಭೆಗಳಲ್ಲೂ ಕೂಡ ಯಶಸ್ಸು ಕಂಡುಕೊಳ್ಳಲಿಕ್ಕೆ ತುಂಬಾನೇ ಅವಕಾಶ ಇರುತ್ತೆ. ಸೊ ಅದರಿಂದ ಮತ್ತೊಂದು ಸಲಹೆ ಸೂಚನೆಗಳಿರ್ಬೋದು, ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನು ಕೂಡ ಹೇಳಿ ಮುಚ್ಚುಮರೆ ಇಲ್ಲದೆ, ಮತ್ತು ಅದು ಕೂಡ ಮುಂದೆ ನಮಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಬೇಡಿಕೆಗಳೇನಾದ್ರೂ ಇದ್ದಲ್ಲಿ ದಯವಿಟ್ಟು ಅದನ್ನು ಹಂಚ್ಕೊಳ್ಳಿ. ಒಂದು ವಿಚಾರ ನಾನು ಹೇಳಲೇಬೇಕು, ಯಾಕಂತ ಹೇಳಿದ್ರೆ ಈಗ 2022-23ರಲ್ಲಿ ನಾವು ಈ ಒಂದು ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವರದಿಯನ್ನು ನೋಡ್ತಾ ಇರುವಂತದ್ದು. ಸೊ 2022-23ನೇ ಸಾಲಿನಲ್ಲಿ ನಮಗೆ 47 ಮಕ್ಕಳ ದಾಖಲಾತಿ ಕಂಡು ಬಂದಿತ್ತು. ಆದ್ರೆ 24-25ನೇ ಸಾಲಿನಲ್ಲಿ ಆ ಮಕ್ಕಳ ಸಂಖ್ಯೆ ಇಳಿಕೆ ಆಗಿದೆ. ಸೊ 33 ಇದೆ. ಸೊ ಇದು ಒಂದು ಗಂಭೀರವಾದ ವಿಚಾರ. ಸೊ ಈ ಬಗ್ಗೆ ಶಾಲಾಭಿವೃದ್ಧಿ ಸಮಿತಿ ಇರ್ಬೋದು ಅಥವಾ ತಾಯಂದ್ರ ಸಮಿತಿ ಇರ್ಬೋದು, ನಿಮ್ಮ ಗ್ರಾಮ ಮಟ್ಟದ ಸಮಿತಿ ಇರ್ಬೋದು. ಸೊ ಯಾಕೆಂತ ಹೇಳಿದ್ರೆ ಚರ್ಚೆ ಮಾಡಬೇಕಾದ ವಿಷಯ. ಸೊ ಈ ಒಂದು ಗ್ರಾಮೀಣ ಭಾಗದ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲು ಮಾಡಿಕೊಂಡು ಅವರಿಗೆ ಈ ಒಂದು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಟ್ಟು ಈ ಒಂದು ಶಾಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತ ಗುರುತರವಾದ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ, ನಿಮ್ಮೆಲ್ಲರ ಮೇಲಿದೆ. ಸೊ ಆ ಬಗ್ಗೆ ಕೂಡ ಒಂಚೂರು ಒಂದು ಚಿಂತನೆ ಮಾಡುವಂತ ಕೆಲಸ ಕಾರ್ಯಗಳು ಕೂಡ ಆಗ್ಬೇಕು. ಯಾಕಂತ ಹೇಳಿದ್ರೆ ನಾನು ನೋಡಿದ ಮಟ್ಟಿನಲ್ಲಿ ಒಂದು ಸದೃಢ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವ್ಯವಸ್ಥೆ ಇದೆ, ಒಂದು ಏನು ಶಾಲಾ ಕೊಠಡಿಯ ವ್ಯವಸ್ಥೆ ಇದೆ. ಸೊ ಇಲ್ಲಿ ಇದನ್ನು ನಾವು ಮುಂದೆ ಉಳಿಸಿ ಬೆಳೆಸ್ಕೊಂಡು ಹೋಗುವಂತಹ ಗುರುತರ ಜವಾಬ್ದಾರಿ ಇದೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂದ ಹಾಗೆ ಆ ಶಾಲೆ ಮತ್ತೆ ಮುಂದೆ ಕೊಳ್ಳಿಕ್ಕೆ ಮತ್ತೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಸೊ ಅದರಿಂದ
ಸೊ ಇಲ್ಲಿನ ಒಂದು ನಾಗರಿಕರಲ್ಲಿ, ಗ್ರಾಮಸ್ಥರಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ದಯವಿಟ್ಟು ಇಂತಹ ಶಾಲೆಗಳನ್ನು ಯಾವುದೇ ಕಾರಣಕ್ಕೆ ಮುಂದೆ ಅದು ಅವರ ಕಾರ್ಯಚಟುವಟಿಕೆಯನ್ನು ನಿಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ಇದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತೆಕ್ಕೊಳ್ಬೇಕು ನಿಮ್ಮ ಇದನ್ನು ತೆಕ್ಕೊಳ್ಳಿ ಅಂತ ಹೇಳುವಂಥದ್ದು ನಮ್ಮ ಒಂದು ಸಲಹೆ ಸಾಮಾಜಿಕ ಪರಿಶೋಧನಾ ತಂಡದಿಂದ. ಸೊ ಇದಿಷ್ಟು ಹೇಳಬೇಕು ಅಂತ ಅನಿಸಿತ್ತು. ಸೊ ಇದನ್ನು ಹೊರತುಪಡಿಸಿ ಬೇರೇನು ದೊಡ್ಡ ವಿಚಾರ ಅಲ್ಲ. ಸೊ ಇನ್ನೇನೆಲ್ಲ ಅಳವಡಿಸ್ಕೊಂಡಿದ್ದೀರಾ ಇದೆಲ್ಲ ಸಮಗ್ರ ಶಿಕ್ಷಣಕ್ಕೆ ಪೂರಕವಾದ ವಿಚಾರಗಳು. ಸೊ ಅದರಿಂದ ಇದು ನಿಮಗೆ ಗೊತ್ತಿದ್ರೆ ಸಾಕು. ಸೊ ಈ ಯೋಜನೆ ಹೇಳುವಂಥದ್ದು ಕೂಡ ಒಟ್ಟಾರೆಯಾಗಿ ಇದೇ ವಿಷಯವನ್ನು. ಸೊ ಇದು ಯೋಜನೆ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಹೇಳುವಂಥ ವಿಚಾರಗಳು. ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ಯೋಜನೆಗಳ ಬಗ್ಗೆ ಮತ್ತು ಸಾಮಾಜಿಕ ಪರಿಶೋಧನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಿಲ್ಲ. ಎಲ್ಲರನ್ನೂ ಮತ್ತೊಮ್ಮೆ ವಂದಿಸ್ತಾ ಇದ್ದೇನೆ. ಜೈ ಹಿಂದ್. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ರೂಪಿಸುವುದೇ ಶಿಕ್ಷಣ ಅಂತೇಳಿ ಅರಿಸ್ಟಾಟಲ್ ಅವರು ಒಂದು ಮಾತನ್ನ ಹೇಳ್ತಾರೆ. ಸದೃಢವಾದ ಮನಸ್ಸನ್ನು ರೂಪಿಸಲಿಕ್ಕೆ ಅನೇಕ ಭೌತಿಕ ಸೌಲಭ್ಯಗಳು ಮತ್ತು ಜ್ಞಾನಾತ್ಮಕವಾಗಿ ರೂಪಿಸಲಿಕ್ಕೆ ಅನೇಕ ಸೌಲಭ್ಯಗಳು ಸರ್ಕಾರದಿಂದ ದೊರೆಯುತ್ತವೆ. ಆ ಸೌಲಭ್ಯಗಳು ಹೇಗೆ ಮಕ್ಕಳನ್ನ ತಲುಪ್ತಿದೆ, ಹೇಗೆ ತಲುಪಬೇಕು, ಹಾಗೆ ಶಿಕ್ಷಕರ ಪಾತ್ರ ಏನು, ಹಾಗೆ ಪೋಷಕರ ಪಾತ್ರ ಏನು, ಹೇಗೆ ಕಾರ್ಯಚಟುವಟಿಕೆಗಳು ಜರುಗುತ್ತಿವೆ ಎಂಬುದನ್ನು ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ಸವಿಸ್ತಾರವಾಗಿ ತಿಳಿಸಿದಂತಹ ಹರೀಶ್ ಸರ್, ನಿಮಗೆ ನಮ್ಮ ಶಾಲೆಯ ಪರವಾಗಿ, ಪೋಷಕರ ಪರವಾಗಿ, ಎಲ್ಲರ ಪರವಾಗಿ ಪೂರಕವಾದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿಯನ್ನ ಮಂಡಿಸಲಿದ್ದಾರೆ ಶ್ವೇತಾ, ಕ್ರಮ ಸಂಪನ್ಮೂಲ ವ್ಯಕ್ತಿ. ಇವರಿಗೆ ಈ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿಕ್ಕೇರಿ, ಬೆಳ್ತಂಗಡಿ ತಾಲೂಕಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭಾ ನಡವಳಿಕೆಗಳು. ವರದಿಯ ಸಾರಾಂಶ: ವಿದ್ಯಾರ್ಥಿಗಳ ದಾಖಲಾತಿ 1ನೇ ತರಗತಿ 5 ಮಕ್ಕಳು, 2ನೇ ತರಗತಿಯಲ್ಲಿ 7 ಮಕ್ಕಳು, 3ನೇ ತರಗತಿಯಲ್ಲಿ 5 ಮಕ್ಕಳು, 4ನೇ ತರಗತಿಯಲ್ಲಿ 8 ಮಕ್ಕಳು, 5ನೇ ತರಗತಿಯಲ್ಲಿ 9, 6ನೇ ತರಗತಿ 3, 7ನೇ ತರಗತಿ 10, ಒಟ್ಟು 47. 22-23ನೇ ಶೈಕ್ಷಣಿಕ ಸಾಲಿನಲ್ಲಿ ಒಟ್ಟು 47 ಮಕ್ಕಳು ದಾಖಲಾಗಿದ್ದು, ಹಾಜರಾತಿಯಲ್ಲಿ ದೈನಂದಿನ ಹಾಜರಾತಿ ವರದಿಯಲ್ಲಿ ದಾಖಲಿಸಿರುವಂತೆ ಸಭೆಯಲ್ಲಿ ಮಂಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಸತ್ರಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ ತರಗತಿಗಳಿದ್ದು 19 ಹುಡುಗರು, 14 ಹುಡುಗಿಯರು, ಒಟ್ಟು 33 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಭೇಟಿಯ ದಿನದಂದು ಶಾಲಾ ದಾಖಲಾತಿ ಇರುವಂತೆ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿದಂತೆ ದಿನಾಂಕ 24/1/2025ರಂದು ಒಟ್ಟು 29 ಮಕ್ಕಳು ಹಾಜರಾಗಿದ್ದು ಕಂಡುಬಂದಿರುತ್ತದೆ. ಶಾಲೆಯಲ್ಲಿ ಮಕ್ಕಳು ಪಠ್ಯಪುಸ್ತಕಗಳನ್ನು ಹಾಗೂ ಸಮವಸ್ತ್ರವನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಹೆಚ್ಚಿರುವುದು ಕಂಡುಬಂದಿರುತ್ತದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿದ ಪ್ರಕರಣಗಳು ಕಂಡುಬಂದಿರುವುದಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಸೆಪ್ಟೆಂಬರ್ 2017ರಿಂದ 21ರವರೆಗೂ ಜನಿಸಿದ ಮಕ್ಕಳ ಸಂಖ್ಯೆ 17. ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗುಳಿದ ಪ್ರಕರಣ ಕಂಡುಬಂದಿಲ್ಲ. ಮಕ್ಕಳನ್ನು ಯಾವುದೇ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸದೆ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಗುರುತಿಸಲ್ಪಟ್ಟ ವಿಶೇಷ ಅಗತ್ಯವುಳ್ಳ ಒಂದು ಮಗು ಶಾಲೆಯಲ್ಲಿ ದಾಖಲಾಗಿರುವುದು ಕಂಡುಬಂದಿದೆ. ಶಿಕ್ಷಕರಿಗೆ ಸಂಬಂಧಿಸಿರುವುದು: 22-23ನೇ ಸಾಲಿನಲ್ಲಿ 4 ಶಿಕ್ಷಕರು, 1 ಸಹ ಶಿಕ್ಷಕಿ, 1 ಪ್ರಭಾರ ಮುಖ್ಯ ಶಿಕ್ಷಕರು, 1 ಅತಿಥಿ ಶಿಕ್ಷಕರು ಹಾಗೂ 1 ಧರ್ಮಸ್ಥಳ ಗ್ರಾಮೀಣ ಯೋಜನೆಯಡಿ ಆಯ್ಕೆಯಾದ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದರು. ಕಲಾ ಶಿಕ್ಷಣಕ್ಕೆ, ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಶಾಲೆಗೆ ನೇಮಕ ಮಾಡಿಲ್ಲ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಹಾಗೂ ಕಲಿಕಾ ಪ್ರಗತಿಗಳ ಬಗ್ಗೆ ವಿಚಾರಿಸುತ್ತಾರೆ. ಪೂರ್ಣವಾಗಿ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಿರುವುದಿಲ್ಲ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಅಂದರೆ ವಿಪತ್ತು ಪರಿಹಾರ,
ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನಾ ವರದಿಯ ಬಗ್ಗೆ ಪೋಷಕರ ಚರ್ಚೆ. ನಿಮ್ದು ಚರ್ಚೆ ಅಂದ್ರೆ ಏನು ವರದಿ ಬಗ್ಗೆ ನಿಮ್ಗೆ ಏನಾದರೂ ಹೇಳುವಂಥದ್ದಿದೆಯಾ? ಕೇಳಲಿಕ್ಕೆ ಇದ್ರೆ ಕೇಳ್ಬೋದು. ಇವಾಗ ವರದಿ ಕೇಳಿದ್ರೆ ನೀವು ಹೇಳಿದ್ದು ತಪ್ಪಿದೆ, ಆ ರೀತಿ ಇಲ್ಲ ಅದು ಹೇಳ್ಬೋದು. ಅದ ಏನಾದರೂ ವರದಿಯಲ್ಲಿ ನಾವು ಬಿಟ್ಟು ಹೋಗಿದ್ರೆ ಅದನ್ನು ನೀವು ನೆನಪಿಸಿ ಈ ಥರ ಇದೆ ಸರ್ ಅಂತ ಅದನ್ನು ಹೇಳ್ಬೋದು. ಮಾತಾಡಿ. ಅದು ಇದು ಬೇಡಿಕೆಯಲ್ಲಿ ಎಂಟ್ರಿ ಮಾಡ್ತಾರೆ ಶಿಕ್ಷಕರ ಬೇಡಿಕೆ ಇದೆ. ಹೇಳಿ ಪೋಷಕರು ಏನಾದ್ರು ಇದೆಯಾ ನೀವು ಕಂಡುಕೊಂಡಂಥದ್ದು? ಯಾಕಂದ್ರೆ ನೀವು ಡೈಲಿ ಬರ್ತಾ ಇರ್ತೀರ, ನಾವು ಈ 3 ದಿನಗಳಲ್ಲಿ ಮಾತ್ರ ಚೇಂಜ್ ಆಗಿದೆ. ಏನಾಯ್ತು? ಹಾಲಿ ನೋಡಿ ಚೇಂಜ್ ಆಗಿ ಬರ್ತೈತೆ. ಫ್ಲೇವರ್ ಚಾಕ್ಲೇಟ್ ಹೌದಾ ಚಾಕ್ಲೇಟ್ ಅದಕ್ಕೆ ಸ್ವಲ್ಪ ಏನಾದರೂ ಕ್ರಿಯೇಟಿವ್ ಆಗಿ ಚಿಂತನೆ ನಡೆಸಿ ಅವರನ್ನು ಮನವೊಲಿಸುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈಗ ಒಂದು ವಿಚಾರ ನೋಡ್ಕೊಳ್ಳಿ, ಅದು ನಾನು ಹೇಳಲಿಲ್ಲ. ಏನೊಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನು ಶಿಕ್ಷಕರಿದ್ದಾರೆ ಎಲ್ಲ ನುರಿತ ಶಿಕ್ಷಕರು, ನಿಮ್ಗೆ ಗೊತ್ತಿರ್ಬೋದು, ಅವರೆಲ್ಲ ತರಬೇತಿ ಪಡೆದಂತಹ ಶಿಕ್ಷಕರು. ಅದೇ ನೀವು ಖಾಸಗಿ ಶಾಲೆಗೆ ಹೋಗಿ ಅಲ್ಲಿ ಯಾವ ರೀತಿಯ ಶಿಕ್ಷಕರಿದ್ದಾರೆ ಅಂತ ಹೇಳಿದ್ರೆ ಒಬ್ಬರು ಡಿಗ್ರಿ ಆದವರನ್ನು ಅವ್ರು ನೇಮಕ ಮಾಡಿಕೊಂಡು ಶಿಕ್ಷಣಕ್ಕೆ ಅವರನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಕೊಡ್ತಕ್ಕಂತಹ ಸಂಬಳ ಏನಿದೆ ಅದು ಕಡಿಮೆ ಇದೆ. ಕಡಿಮೆ ಸಂಬಳಕ್ಕೆ ಅವರು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅವರನ್ನು ಕೊಡ್ಲಿಕ್ಕೆ ಆಯ್ಕೆ ಮಾಡ್ಕೊತಾರೆ. ಆದರೆ ಅಲ್ಲಿ ಗುಣಮಟ್ಟದ ವಿಚಾರಕ್ಕೆ ಬಂದಾಗ ನಾವು ಏನು ನಿರೀಕ್ಷೆ ಮಾಡ್ಬೋದು? ಅವರು ತರಬೇತಿಯನ್ನೇ ಪಡ್ಕೊಂಡಿಲ್ಲ. ಒಂದು ಮಗುವನ್ನು ನೋಡಿದ ಕೂಡಲೇ ಅವರ ಒಂದು ಬುದ್ಧಿಮತ್ತೆಯನ್ನು ಅಳಿಯುವಂತ ಒಂದು ಕನಿಷ್ಠ ಜ್ಞಾನ ಅಂತವ್ರಿಗೆ ಇರಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನು ಎಲ್ಲ ಪೋಷಕರು ಅರ್ಥ ಮಾಡಿಕೊಂಡ್ರೆ ಬಹುಶಃ ನಮ್ಮ ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಗೆ ಹೋಗುವ ಕಲಿಸುವವರ ಸಂಖ್ಯೆ ಕಡಿಮೆ ಆಗ್ಬೋದು. ಯಾಕಂದ್ರೆ ನಾವು ಅಲ್ಲಿ ಫೀಸ್ ಕಟ್ಟಿ ನಮ್ಮ ಮಕ್ಕಳನ್ನು ಒಂದು ಗುಣಮಟ್ಟದ ಶಿಕ್ಷಣ ಸಿಗದೇ ಇದ್ದಾಗ ನಾವು ಕಲಿಸಿ ಪ್ರಯೋಜನ ಅಲ್ವಾ? ಸೊ ಅದೇ ನಮ್ಮ ಸರ್ಕಾರಿ ಶಾಲೆಗೆ ಹೋಲಿಸಿದ್ರೆ ಇಲ್ಲಿ ಅವರಿಗೆ ಎಲ್ಲ ರೀತಿಯ ಶಿಕ್ಷಣದ ವ್ಯವಸ್ಥೆ ತರಬೇತಿ ಸಿಕ್ಕಿರೋದ್ರಿಂದ ಒಂದು ಮಗುವನ್ನು ಅವರಿಗೆ ಯಾವ ರೀತಿ ಸಜ್ಜುಗೊಳಿಸಬೇಕು ಮತ್ತೆ ಯಾವ ರೀತಿಯ ಶಿಕ್ಷಣವನ್ನು ಅವರಿಗೆ ಪೂರೈಸಬೇಕು ಅನ್ನೋದ್ರ ಒಂದು ವಿಚಾರ ಒಬ್ಬ ವಿದ್ಯಾರ್ಥಿಯನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಸೊ ಹಾಗಾಗಿ ಅದು ಒಂದು ವಿಚಾರವನ್ನು ನೀವು ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಒಂದು ಏನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಕೊಂಡು ಹೋದಾಗ ಅದನ್ನು ಪ್ರಸ್ತಾಪ ಮಾಡ್ಬೋದು. ಸೊ ಹಾಗಾಗಿ ಮಕ್ಕಳ ಸಂಖ್ಯೆ ಅಲ್ಲಿ ಕೂಡ ಜಾಸ್ತಿ ಆಗಲಿಕ್ಕೆ ಒಂದು ಸ್ವಲ್ಪ ಮಟ್ಟಿನ ಪ್ರಯತ್ನ ಇರ್ಬೋದು ಅಂತ ನಮ್ದು ಅನಿಸಿಕೆ. ಬೇರೆ ಏನಾದ್ರು ಒಪ್ಪಿಗೆ ಇದೆಯಾ ವರದಿಗೆ? ಒಪ್ಪಿಗೆ ಇದೆಯಾ? ಒಪ್ಪಿಗೆ ಹೇಗೆ ಕೊಡ್ತೀರಾ? ಈ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುವ ಉದ್ದೇಶದಿಂದ ನಾವು ಮೀಟಿಂಗ್ ಮಾಡುವ
ಚರ್ಚೆ ಮತ್ತು ಕೆಲವು ಸಲಹೆ ಮತ್ತು ಸೂಚನೆಗಳನ್ನು ಪೋಷಕರು ಮತ್ತು SDMC ಅಧ್ಯಕ್ಷರು ಎಲ್ಲರೂ ನೀಡಿದ್ದೀರಾ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಈ ಒಂದು ಸಭೆಯನ್ನು ಕುರಿತು ನಮ್ಮ ಅನಿಸಿಕೆಗಳನ್ನು ಮಾತನಾಡಲಿದ್ದಾರೆ ನಮ್ಮ ಶಾಲಾ SDMC ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ಈ ರೀತಿಯೊಂದು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಒಂದು ವ್ಯವಸ್ಥೆಯ ಒಂದು ಬಹಳ ಒಂದು ಎಲ್ಲರಿಗೆ ಇಲ್ಲದಿರುವ ಹಾಗೆ ಇದು ಒಂದು ಆಗಿರುವುದು ತುಂಬಾ ಖುಷಿ. ಯಾಕಂದ್ರೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ಒಂದು ಖಾಲಿ ಪುಸ್ತಕದಲ್ಲಿ ಮಾತ್ರ ಅಲ್ಲ, ಎಲ್ಲರಿಗೆ ತಿಳಿಯುವ ಹಾಗೆ ಈ ಒಂದು ವ್ಯವಸ್ಥೆಯನ್ನು ಬಹಳ ಚಂದವಾಗಿ ತಿಳಿಸಿದ್ದಾರೆ. ಇದು ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿ ಇದೊಂದು ಗುಣಮಟ್ಟದ ಶಿಕ್ಷಣವನ್ನು ಎಲ್ಲರಿಗೂ ಕೊಡುವ ಒಂದು ಉದ್ದೇಶದಿಂದ ಮಾಡುವಂಥದ್ದು. ಹಾಗೆ ಇಲ್ಲಿ ಇರುವಂತಹ ಅಧಿಕಾರಿಗಳು ಸಹ ಇದನ್ನು ಉತ್ತಮ ರೀತಿಯಲ್ಲಿ ಸಾಕದಂತ ಹೇಳಿ ಇದ್ದಾರೆ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಒಂದು ಲೆಕ್ಕವನ್ನ ಬಂದಂತ ಹಣವನ್ನ ಹೇಗೆ ನಿಮ್ಮೆಲ್ಲರಿಗೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಹೇಗೆ ತಲುಪಿದೆ, ಅದೊಂದು ಪಾರದರ್ಶಕವಾಗಿದೆಯೋ ಇಲ್ಲವೋ, ಅಥವಾ ಈ ಯೋಜನೆಗಳು ನಿಮ್ಗೆ ಗೊತ್ತಿದೆಯೋ ಇಲ್ಲವೋ, ಆ ಯೋಜನೆಗಳನ್ನ ಇಡೀ ಮಂಡನೆಯನ್ನ ಮಾಡಿದ್ದಾರೆ. ಅದೊಂದು ಪಾರದರ್ಶಕವಾಗಿ ನಮ್ಮ ಶಾಲೆ ಮುನ್ನಡೀತಾ ಇದೆ ಅಂತೇಳಿ ತಮ್ಮ ಮಾತುಗಳಲ್ಲಿ ಹೇಳಿದಂತ ನಮ್ಮ ಶಾಲೆ SDMC ಅಧ್ಯಕ್ಷರಾದಂತ ಕೃಷ್ಣಪ್ಪ ಉಜ್ಜಾಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸತೀಶ್ ಸರ್ ಅವರು ಈ ವೇದಿಕೆಯನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿದ್ದಾರೆ. ಸಾಮಾಜಿಕ ಲೆಕ್ಕ ಪರಿಶೋಧನೆ, ಈ ಲೆಕ್ಕ ಅಂತ ಕೂಡಲೇ ಈ ಏನೋ ಲೆಕ್ಕಾಚಾರ ಬಂದಿರ್ತೇವೆ. ಸಾಮಾಜಿಕ ಪರಿಶೋಧನೆ ಅಂತ ಆಗ್ತದೆ ಅಂತ ಹೇಳಿದ್ರೆ ಈ ಶಾಲೆಯ ಸಂಪೂರ್ಣ ಸಮಗ್ರವಾದ ಪರಿಶೋಧನೆ ಇರ್ತದೆ. ಕೇವಲ ಆ ಲೆಕ್ಕ ವಿಚಾರದ ಜೊತೆಗೆ ಸಂಪೂರ್ಣವಾಗಿ ಇಲ್ಲಿ ಬಂದು 3 ದಿನ, ದಿನಾಂಕ 24, 24, 25, 27 ಬಂದು ನಮ್ಮೊಂದಿಗೆ ಮೊದಲಿಗೆ ನಮ್ಮ ಜೊತೆ ಬಂದು ಎಲ್ಲ ರೀತಿಯ ಮಾಹಿತಿಗಳನ್ನು ಅವರು ಕಲೆಕ್ಟ್ ಮಾಡ್ತಾರೆ. ಮುಖ್ಯ ಶಿಕ್ಷಕರಿಂದ ಶಾಲೆಯ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ವಿದ್ಯಾರ್ಥಿಗಳ ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನು ಅಲ್ಲಿ ಸಂಗ್ರಹಿಸ್ತಾರೆ. ಸಂಗ್ರಹಿಸಿದ ನಂತರ 25ಕ್ಕೆ ಪೋಷಕರ ಭೇಟಿ ಮಾಡಿ ಪೋಷಕರಿಂದಲೂ ಇಷ್ಟೊಂದು ಮಾಹಿತಿಯನ್ನು ಇಲ್ಲಿ ಸಂಗ್ರಹಿಸ್ತಾರೆ. ಅಂತ ಹೇಳಿದ್ರೆ ಎಲ್ಲ ರೀತಿಯ ಮಾಹಿತಿಗಳು ಕೇಳುವಂಥದ್ದು ಒಂದೇ ರೀತಿ ಇರ್ತದೆ. ಹಾಗಾಗಿ ಇಲ್ಲಿ ಎಲ್ಲ ಅಂದ್ರೆ ಪಾರದರ್ಶಕವಾಗಿರ್ತದೆ. ನಾವು ಕೊಟ್ಟಿರುವಂಥ ಉತ್ತರ, ಮಕ್ಕಳು ಕೊಟ್ಟಿರುವಂಥ ಉತ್ತರ, ಪೋಷಕರು ಕೊಟ್ಟಿರುವ ಉತ್ತರ ಎಲ್ಲದಕ್ಕೂ ಒಂದಕ್ಕೊಂದು ಟ್ಯಾಲಿ ಇರುವಂಥದ್ದು ಇರುವುದನ್ನು ಕಂಡು ಕೊನೆಯವರೆಗೂ ವರದಿ ಮಾಡ್ತಾರೆ. ಇಲ್ಲಿ ಹೇಗಿದೆ, ಏನಿದೆ ಅನ್ನೋದನ್ನೆಲ್ಲ ಮತ್ತೆ ಎಲ್ಲ ರೀತಿಯ ಲೆಕ್ಕಪತ್ರಗಳನ್ನು ಮತ್ತೆ ಎಲ್ಲ ರೀತಿಯ ವೈಗಳನ್ನು ಶಾಲೆಯಲ್ಲಿ ಏನೇನು ಡಾಕ್ಯುಮೆಂಟ್ ಇದೆ ಎಲ್ಲದನ್ನು ನೋಡ್ಕೊಳ್ತಾರೆ. ಹಾಗಾಗಿ 2023-24 ಸಾಲಿನಲ್ಲಿ 47 ಮಕ್ಕಳಿದ್ರು, ಈಗ 33. ಹಾಗಾಗಿ ನಮ್ಮಲ್ಲಿ 1ನೇ ತರಗತಿ ಈಗ ಬರುತ್ತಿರುವ ದಾಖಲಾತಿ ಕಡಿಮೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಅಂಗನವಾಡಿಗಳಲ್ಲಿ ಸಹ ಮಕ್ಕಳ ಸಂಖ್ಯೆ ಕಡಿಮೆ ಇರುವುದರಿಂದ 1ನೇ ತರಗತಿಗೆ ದಾಖಲಾತಿ ಬಹಳ ಕಡಿಮೆ ಇದೆ. ಈ ಭಾಗದಲ್ಲಿ ಜನವಸತಿ ಕಡಿಮೆ ಪ್ರದೇಶ ಇರುವುದರಿಂದ ಮತ್ತೆ 1-2 ಮಕ್ಕಳು ಇರುವಂತವರು LKG UKG 4 ವರ್ಷ ಆದ ಕೂಡಲೇ LKGಗೆ ಮತ್ತು UKGಗೆ ಸೇರ್ಪಡೆ ಮಾಡುವುದರಿಂದ ನಮಗೆ ಇಲ್ಲಿ 1ನೇ ತರಗತಿ ಇರುವುದಿಲ್ಲ. ಹಾಗಾಗಿ ಇಲ್ಲಿ LKG UKGಯನ್ನು ನಾವು ಪ್ರಾರಂಭಿಸಬೇಕಾದರೆ ಕನಿಷ್ಠ 30 ಮಕ್ಕಳು LKGಗೆ ದಾಖಲಾತಿ ಆಗಬೇಕು. 1ನೇ ತರಗತಿಯಲ್ಲಿ 3-4 ಮಕ್ಕಳನ್ನು ನಮಗೆ ದಾಖಲಿಸಲಿಕ್ಕೆ ಕಷ್ಟ ಇರುವಾಗ 30 ವಿದ್ಯಾರ್ಥಿಗಳನ್ನು ನಾವು LKGಗೆ ದಾಖಲಾತಿ ಮಾಡಿದರೆ ಮಾತ್ರ ಪರ್ಮಿಷನ್ ಸರ್ಕಾರದಿಂದ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ನಾವು ದಾಖಲಾತಿ ಆಂದೋಲನ ಹಿಂದಿನ ವರ್ಷ ಮಾಡಿದ್ದೇವೆ. ಹಳೆ ವಿದ್ಯಾರ್ಥಿ ಸಂಘದಿಂದ ನಾವು ಉಚಿತವಾದ ವಾಹನ ವ್ಯವಸ್ಥೆಯನ್ನು ಇರ್ತೇವೆ ಹೇಳಿ ಆ ಭಾಗದ ಹುಲಿಯ ಕರಡೆ ಭಾಗದ ಭಾಗಕ್ಕೆ ವಾಹನದ ವ್ಯವಸ್ಥೆ ಇಟ್ಟರೂ ಸಹ ನಮಗೆ 1 ಮಕ್ಕಳು ಆ ಭಾಗದ ದಾಖಲಾತಿಯಲ್ಲಿ ಆಗಲಿಲ್ಲ. ಕಾರಣ ಈಗಿನ ಇಂಗ್ಲಿಷ್ ಮಾಧ್ಯಮ. ಇಂಗ್ಲಿಷ್ ಮಾಧ್ಯಮ ಎನ್ನುವಂತಹ ಒಂದು ಇರುವುದರಿಂದ ಇಂಗ್ಲಿಷ್ ಮಾಧ್ಯಮದ ಒಂದು ವ್ಯಾಮೋಹ ಇರುವುದರಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬಹಳ ಕಡಿಮೆ ಬರ್ತದೆ. ಮತ್ತು LKG UKGಗಳು ಇರುವುದರಿಂದ 2 ವಿಷಯಗಳು ಇರುವುದರಿಂದ 2 ವಿಷಯಗಳು ನಮ್ಮ ಶಾಲೆಯಲ್ಲಿ ಅಳವಡಿಸುವುದು ಬಹಳ ಸುಲಭವಿಲ್ಲ. ಹಾಗಾಗಿ ಇಂಗ್ಲಿಷ್ ಮಾಧ್ಯಮಗಳನ್ನು ಮಾಡಿದರೆ ಸೂಕ್ತವಾದ ಶಿಕ್ಷಕರನ್ನು ಸರ್ಕಾರ ನೀಡುವುದಿಲ್ಲ. ಅದಕ್ಕೆ SDMCಗೆ ಸೂಕ್ತವಾದ ಶಿಕ್ಷಕರನ್ನು ಹೊಂದಿಸಿಕೊಳ್ಬೇಕಾದ ಅನಿವಾರ್ಯತೆ. ಹಾಗಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಈ ರೀತಿಯ ಒಂದು
ಶೈಕ್ಷಣಿಕ ಕ್ರೀಡಾ ಎಲ್ಲ ರೀತಿಯ ಸಾಧನೆಗಳು ನಾವಿಲ್ಲಿ ನೋಡ್ತಾ ಇರ್ತೇವೆ. ಕೇವಲ 33 ಮಕ್ಕಳಿದ್ರೂ ಸಹ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿಗಳು ಕ್ರೀಡಾಕೂಟಕ್ಕೆ ಜಿಲ್ಲಾ ಮಟ್ಟದವರೆಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಹೋಗುತ್ತಿರುವುದು ಸಹ ಈ ಶಾಲೆ ವಿಶೇಷವಾಗಿದೆ. ಹಾಗಾಗಿ ಅದನ್ನು ನಾವು ಹೊರಪಡಿಸುತ್ತಿದ್ದೆವು. ಸರಿಗೆ ಮತ್ತೆ ಒಂದಿಷ್ಟು ಕೆಲಸದ ಒತ್ತಡ ಇರುವುದರಿಂದ ನಾವು ಅದನ್ನು ಮಾಡಿದ್ದೇವೆ. ಹಾಗಾಗಿ ಒಂದಿಷ್ಟು ನಮಗೆ ಏನೇನು ನಡೀತಿದೆ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಕ್ಲಿಪ್ ಮುಖಾಂತರ ನಾವು ತೋರಿಸಿದ್ದೇವೆ. ಯಾಕಂತ ಹೇಳಿದ್ರೆ ಒಂದು 3 ದಿನದಲ್ಲಿ ಎಲ್ಲವನ್ನು ನೋಡಲಿಕ್ಕೆ ಸಾಧ್ಯತೆಗಳಾಗಿರುವುದಿಲ್ಲ. ಮೇಲ್ನೋಟಕ್ಕೆ ಮಾತ್ರ ಕಾಣ್ತೀವಿ. ಇನ್ನು ಒಳನೋಟದ ಒಂದಿಷ್ಟು ಮಾಡಿದ್ದ ಕೆಲವೊಂದು ಕಾರ್ಯಕ್ರಮದ ಚಟುವಟಿಕೆಗಳನ್ನು ತೋರಿಸಿದಾಗ ಈ ಶಾಲೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳುವುದು. ಪ್ರಮುಖವಾಗಿ ಸರ್ ಹೇಳಿದ ಹಾಗೆ ಪಾಲಕರ ಮತ್ತು ಪೋಷಕರ ಮತ್ತು ಊರಿನವರ ಸಹಕಾರ ಬಹಳ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಯೋಜನೆಯನ್ನು ಸರ್ಕಾರ ತರ್ತದೆ. ಆ ಸರ್ಕಾರ ತಂದ ಯೋಜನೆಯನ್ನು ನಾವು ಸರ್ಕಾರದ ಅನುಷ್ಠಾನಾಧಿಕಾರಿಗಳಾದಂಥ ನಾವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಹೋದಾಗ ಊರಿನವರ ಸಹಕಾರ ಬೇಕಾಗ್ತದೆ. ಹಾಗಾಗಿ ನಾವು ಅನುಷ್ಠಾನ ಮಾಡಿದ ಕೂಡಲೇ ಅದು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯತೆ ಇಲ್ಲ. ಆ ದೃಷ್ಟಿಯಲ್ಲಿ ಅದೆಲ್ಲ ರೀತಿಯ ಇಲ್ಲಿ ಸಹಕಾರವಿದೆ. ಹಾಗೇನೆ ಇಲ್ಲಿ ಒಂದು SDMC ನುರಿತ SDMC ನಮ್ಮ ಶಾಲೆಯಲ್ಲಿ ಇರುವಂಥದ್ದು ವಿಶೇಷ. ಹಾಗಾಗಿ ಪ್ರತಿ ತಿಂಗಳು ನಾವು SDMC ಸಭೆಯನ್ನು ನಾವು ಮಾಡ್ತೇವೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು SDMC ಸಭೆಯಲ್ಲಿ ನಾವು ಮಂಡಿಸ್ತೇವೆ. ಇಲ್ಲಿಯವರೆಗೆ ಆದ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆಗಳಿದೆ. ಯಾಕಂದ್ರೆ ಎಲ್ಲ ಸಮಸ್ಯೆಗಳನ್ನು ಪೋಷಕರ ಸಭೆ ಮತ್ತು SDMC ಸಭೆಯಲ್ಲಿ ಎಲ್ಲವನ್ನು ಆವತ್ತೇ ನಿರ್ಣಯಿಸ್ತೇವೆ. ಸಂಸ್ಥೆಗಳ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ. ಹಾಗಾಗಿ ಎಲ್ಲ ರೀತಿಯ ಸಮಸ್ಯೆಗಳು ಅವಾಗ ಪರಿಹಾರಗೊಳ್ತವೆ. ಹಾಗಾಗಿ ಯಾವುದೇ ರೀತಿಯ ಶೈಕ್ಷಣಿಕವಾಗಿರ್ಬೋದು, ಮಕ್ಕಳ ಬಿಸಿಯೂಟಕ್ಕೆ ಸಂಬಂಧಪಟ್ಟದ್ದು, ಕ್ಷೀರಭಾಗ್ಯಕ್ಕೆ ಪಟ್ಟಿರುವಂಥದ್ದು. ಹಾಗೆ ಮತ್ತೆ ಈಗ ಪೌಷ್ಟಿಕಾಹಾರ ಯೋಜನೆಯಲ್ಲಿ ಸರ್ಕಾರ 2 ದಿನ ಹಾಗೂ ಅಜೆಂಟ್ NG ಫೌಂಡೇಶನ್ 4 ದಿನ ಮೊಟ್ಟೆಯನ್ನು ನೀಡ್ತೇವೆ. 6 ದಿನದ ಮೊಟ್ಟೆಯನ್ನು ಸಹ ನಾವು ಗ್ರಾಮೀಣ ಪ್ರದೇಶದಲ್ಲಾದರೂ ಪ್ರತಿದಿನ ಮೊಟ್ಟೆಯನ್ನು ನಾವು ಮಕ್ಕಳಿಗೆ ನೀಡ್ತಿರುವಂಥದ್ದು ವಿಶೇಷ. ಹಾಗಾಗಿ ಇಲ್ಲಿ ಮೊಟ್ಟೆ ಬರುವಂಥದ್ದು, ಮೊಟ್ಟೆ ವ್ಯಾನ್ಗಳು ಬರುವಂಥದ್ದು ಬಹಳ ಕಷ್ಟ. ಹಾಗೆ ನಾವೇ ತರುವಂಥದ್ದು ಕೆಲವೊಮ್ಮೆ ಹೆಚ್ಚುವರಿ ಹಣವನ್ನು ಮಾಡಿ ಕೊಡಬೇಕಾಗ್ತದೆ. ಇದೆಲ್ಲ SDMC ನಿಭಾಯಿಸಿಕೊಂಡು ಬರ್ತಾ ಇದೆ. ಹಾಗಾಗಿ ಅದೇ ರೀತಿ ಈ ಒಂದು 3 ದಿನ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಬಂದು ಬಹಳ ಆಳವಾಗಿ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಅವರ ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಗೆ ಏನು ಸಿಗಬೇಕು, ಅದು ಸರಿಯಾಗಿ ಸಿಗ್ತಾ ಉಂಟಾ, ಸರ್ಕಾರಿ ಶಾಲೆಯಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಯಾವ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಎಲ್ಲವನ್ನು ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಇವತ್ತು ನೋಡಲ್ ಅಧಿಕಾರಿಗಳು ಸಹ ಮಾತಾಡಿದಾಗೆ ಇಲ್ಲಿನ ಅವರು ಅನೇಕ ಶಾಲೆಗಳನ್ನು ವಿಸಿಟ್ ಮಾಡಿದ್ದಾರೆ, ಭೇಟಿಗಳನ್ನು ಮಾಡಿರ್ತಾರೆ. ತುಂಬಾ ಶಾಲೆಗಳನ್ನು ಇದೇ ರೀತಿ ಸಾಮಾಜಿಕ ಪರಿಶೋಧನೆ ಪ್ರತಿಯೊಂದು ಪಂಚಾಯತ್ಗೆ 2 ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ. ಹಾಗೆ ನಮ್ಮ ಶಾಲೆ ಮತ್ತು ಈ ನಿಕ್ಕಡೆ ಶಾಲೆ, ಹುಕ್ಕೇರಿ ಗ್ರಾಮ ಪಂಚಾಯತಿಗೆ ನಿಕ್ಕಡೆ ಮತ್ತು ಇದು ನಮ್ಮ ಶಾಲೆ 2 ಆಯ್ಕೆ ಮಾಡಿದೆ. ನಮ್ಮಲ್ಲಿ 6 ಶಾಲೆಗಳು ಬರ್ತದೆ, 2 ಶಾಲೆಗಳನ್ನು ಆಯ್ಕೆ ಮಾಡಿದೆ. ಹಾಗೆ ಪ್ರತಿ ವರ್ಷ ಸಹ ಇರ್ತದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪರಿಶೋಧನೆ ಅಂತ ಕೂಡಲೇ, ತಪಾಸಣೆ ಅಂತ ಕೂಡಲೇ ಏನೋ ಒಂದು ಭಯದ ವಾತಾವರಣ ಇರುವಂಥದ್ದಲ್ಲ. ಇಲ್ಲಿ ನಮಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಅವರು ನೀಡಿ ಹೋಗ್ತಾರೆ. ಇದು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಈಗ ಸಾಧ್ಯತೆಗಳನ್ನು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ನೀಡಬೇಕು ಎನ್ನುವುದನ್ನು ಆ ದೃಷ್ಟಿಯಲ್ಲಿ ಇಲ್ಲಿ ನಡೀತಿದೆ. ಮತ್ತು ಎಲ್ಲ ರೀತಿಯ ಸರ್ಕಾರದ ಯೋಜನೆಗಳ ಜೊತೆಗೆ ಇನ್ನಿತರ ವಿಶೇಷವಾದಂಥ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮಗಳಿವೆ. ನಾವು ಮಕ್ಕಳಿಗಾಗಿ ಅನೇಕ ರೀತಿಯ ಮಕ್ಕಳ ಜನಗಳು ಪತ್ರಿಕೆ ಇರ್ಬೋದು, ಹಾಗೆಯೇ ಅನೇಕ ರೀತಿಯ ಸ್ಪರ್ಧೆಗಳಿರ್ಬೋದು, ಸಂಗೀತ ಕಾರ್ಯಕ್ರಮಗಳಿರ್ಬೋದು, ಸಂಗೀತ ಕ್ಲಾಸಸ್ ಅನ್ನು ಮಾಡ್ತಾ ಇದ್ದೇವೆ, ಡ್ಯಾನ್ಸ್ ತರಬೇತಿಗಳು, ಹೀಗೆ ಪಠ್ಯವಲ್ಲದೆ ಸಹಪಠ್ಯ ಚಟುವಟಿಕೆಗಳನ್ನು ಸಹ ಈ ಶಾಲೆಯಲ್ಲಿ ನೀಡಿ ಮಕ್ಕಳ ಸೃಜನಾತ್ಮಕ ಕೌಶಲ್ಯತೆಯನ್ನು ನಾವು ಅಭಿವೃದ್ಧಿಪಡಿಸುವಲ್ಲೂ ಸಹ ನಾವು ಪ್ರಯತ್ನ ಮಾಡ್ತಿದ್ದೆ. ಎಲ್ಲ ಗಮನದ ಸಹಕಾರ ಅಂತ ಹೇಳ್ತಾ ತಾನೇ ಮಾತ್ರ ಮುಗಿಸ್ತೀವಿ. ಈ 3 ದಿನದ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಸಹಕರಿಸಿ ಹಾಗೂ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ಅತ್ಯಂತ ಸುಗಮವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ನಮಗೆ ಸಹಕಾರಿಯಾಗಿರ್ತಕ್ಕಂಥ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ ಧನ್ಯವಾದಗಳು. ಹಾಗೆ ಮುಂದಿನ ಕಾರ್ಯಕ್ರಮ ಗ್ರಾಮ ಸಭಾಧ್ಯಕ್ಷರ ಮಾತು, ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಬೆಳ್ತಂಗಡಿ ಪ್ರಶಾಂತ್ ಜೈನ್ ಇವರಿಗೆ ಈ ವೇದಿಕೆಯನ್ನು ಬಿಟ್ಟುಕೊಡ್ತೇವೆ. ವೇದಿಕೆಯಲ್ಲಿರುವ ಶಾಲಾ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಇಲ್ಲಿಯ ಲೆಕ್ಕ ಪರಿಶೋಧನೆಗೆ ಬಂದಂಥ ಆತ್ಮೀಯರಾದ ಹರೀಶ್ ಅವರೇ, ವೈದ್ಯಾಧಿಕಾರಿಯವರೇ, ಶಾಲಾ ಶಿಕ್ಷಕರೇ, ಪೋಷಕ ವರ್ಗದವರಿಗೆ ಹಾಗೂ ಊರವರೇ, ನಾನು 87ರಿಂದ ಎಲ್ಲ ಇಲೆಕ್ಷನ್ಗಳಲ್ಲಿ ಭಾಗವಹಿಸಿದೆ. ಅದು MLA ಇಲೆಕ್ಷನ್ನಲ್ಲಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಆನಂತರ ಈಗ ಸೋಷಿಯಲ್ ಆಡಿಟಿಗೆ ಹೋಗ್ತಾ ಇದ್ದೇನೆ. ಮೊನ್ನೆ ಈಗ ಅಂತರ್ ತಾಲೂಕು ಮಟ್ಟದ ಒಂದು ತಂಡ ರಚನೆ ಮಾಡಿದ್ದಾರೆ. ಈಗ ನಮಗೆ ಬಂಟ್ವಾಳ ತಾಲೂಕಿನ ಶಾಲೆಗಳ ಹೇಗೆ ಇದೆ, ಶಾಲೆ ಅಂಗನವಾಡಿ ಹೇಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನಾನು ಬರುವಾಗ ಯೋಚನೆ ಮಾಡಿದ್ದೆ, ಬಹುಶಃ ಯಾಕೆ ಮಧ್ಯಾಹ್ನವರೆಗೆ ತುಂಬ ಕೆಲಸ ಆಫೀಸಲ್ಲಿ ತುಂಬ ಇದೆ, ಇಲ್ಲಿ ಬಂದು ಕೂತ್ರೆ
ಆಫೀಸ್ ಕೆಲಸ ಭಾಗಿಯಾಗ್ತದೆ, ಈಗ ಅವರು ಕೂಡ ಇಲ್ಲ ಅಂತ. ಆದರೆ ಯಾಕೆಂತೇಳಿದರೆ ನಾನು ಒಮ್ಮೆ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದೆ ಕುಂದಾಪುರಕ್ಕೆ. ಅಲ್ಲಿ ಬಾವಿ ಇತ್ತು, ಬಾವಿಗೆ ಹಗ್ಗ ಇತ್ತು, ಆದರೆ ಕೊಡಪಲ್ಲಿತ್ತು. ಇಲೆಕ್ಷನ್ ಡ್ಯೂಟಿಗೆ ಹೋದವರು ಏನು ಮಾಡಿ, ಆನಂತರ ಬಡು ಮಾತನಾಡೋದು ಶಾಲೆಗೆ ಹೋಗಿದ್ದೆ. ಅಲ್ಲಿ ರಾತ್ರಿ ತುಂಬ ಕೆಲಸ ಇರ್ತದೆ. ಎಲೆಕ್ಷನ್ ಡ್ಯೂಟಿಗೆ ಹೋದವ್ರಿಗೆ ಮಾಹಿತಿ ಗೊತ್ತಿಲ್ಲ, ತುಂಬ ಕೆಲಸ ಇದೆ. ಎಲ್ಲರೂ ಸೇರಿದ್ರೆ ಬೇಗ 12 ಗಂಟೆಗೆ ಮುಗೀತದೆ. ರಾತ್ರಿ ಮಾಸ್ಟರ್ ಎಲ್ಲ ಅಲ್ಲಿ ಆರ್ಡರ್ ಮಾಡಬೇಕು. ಪಕ್ಕದ ಬೂತ್ನ ಮಾಸ್ಟರ್ ಬಂದು ಕೇಳಿದ್ರು, ಸರ್ ಈಗ ಅಲ್ಲಿ ಮಲಗಲಿಕ್ಕೆ ಗೊತ್ತಿಲ್ಲ ಅಂತ. ಏನು ಅಂತ ಕೇಳಿದೆ. ಎಲ್ಲ ಕಿಟಕಿಯಲ್ಲೇ ಇದೆ, ಬಾಗಿಲಿಗೆ ಚಿಂತೆ ಇಲ್ಲ ಅಂತ. ನಿಮಗೆ ಗೊತ್ತಿದೆ, ಒಂದು ಬೂತ್ ಅಂತ ಹೇಳಿದ್ರೆ ಅದು ಎಷ್ಟು ಕಷ್ಟ ಇದೆ, ಎಷ್ಟು ರಿಸ್ಕ್ ಅಂತ ಯಾರಿಗೆ ಗೊತ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು. ಒಂದು ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಮೊದಲು ನಮ್ಮ ಹತ್ರ ಕೇಳ್ತಾರೆ. ಜವಾಬ್ದಾರಿ ನಾವು ಮರುದಿನ ಬೆಳಿಗ್ಗೆ ಎಲೆಕ್ಷನ್ ಮಾಡಲಿಕ್ಕೆ ಆಗುತ್ತೆ. ನೋಡ್ತೇನೆ ಬಾಗಿಲಿಗೆ ಚಿಲ್ಕೆ ಇಲ್ಲ. ಕೊನೆಗೆ ಹೇಳಿದರೆ, ನೀವು ಆ ಬೆಂಚಲ್ಲಿ 2 ಒಟ್ಟು ಮಾಡಿ ಬಾಗಿಲಿನ ಬದಿಗೆ ನಾವು ಅದರ ಮೇಲೆ ಮಲಗುವ, ಮತ್ತೆ ಬ್ಯಾಲೆಟ್ ಬಾಕ್ಸ್ ಅನ್ನು ಒಳಗಿಡುವ ಅಂತೇಳಿ ಒಳಗಿಟ್ಟು ಹಾಗೆ ಮಲಗಿದ್ವಿ. ಕಳೆದ ವಾರ ಬಂಟ್ವಾಳಕ್ಕೆ ಹೋಗಿದ್ದೆ. ಬಂಟ್ವಾಳದ ಒಂದು ಶಾಲೆ ನೀವು ನೋಡಬೇಕು, ಎಲ್ಲರೂ 3 ಜನ ಟೀಚರ್ಸ್ ಇದ್ದಾರೆ, ಶಿಕ್ಷಕಿಯರು. ಒಬ್ಬರಲ್ಲಿ ಶಾಲೆ ಅದು ಹೇಗಿದೆ ಅಂತ ಹೇಳಿದರೆ, ನಾನು ಅಲ್ಲಿ 200 ಚಿಲ್ಲರೆ ಮಕ್ಕಳಿದ್ದಾರೆ. ನಾನು ಹೇಳಿದೆ, ಹಗ್ಗ ಕಟ್ತೀರ ಅಂತ ಚಪ್ಪಲಿ ಇಡ್ಲಿಕ್ಕೆ. ಆ ಚಪ್ಪಲಿ ಹೊರಗೆ ಇಟ್ಟಿದ್ದಾರೆ, ಒಂದೇ ರೀತಿ ಇಟ್ಟಿದ್ದಾರೆ. ಅಷ್ಟು ಚಪ್ಪಲಿಯನ್ನು ಮಕ್ಕಳದ್ದು ಒಂದೇ ರೀತಿ ಇಟ್ಟಿದ್ದಾರೆ. ಆ ಶಾಲೆ ಅಂಗಳದಲ್ಲಿ ಒಂದು ಹೊಯ್ಗೆ ಇಲ್ಲ, ಕಸ ಬಿಡಿ. ಶಾಲೆಯ ನೆಲ ನೋಡಬೇಕು ನಲ್ಲಿ. ಆನಂತರ NREGಯಲ್ಲಿ ಪಂಚಾಯತಿಂದ ಊರವರಿಂದ ಕಲೆಕ್ಟ್ ಮಾಡಿ ಅಡುಗೆ ಕೋಣೆ ಮಾಡಿದ್ದಾರೆ. ಅದು ಸೋರ್ತದೆ ಅಂತೇಳಿ ಅದಕ್ಕೆ ಚಾವಣಿ ಹಾಕಿದ್ದಾರೆ. ಎಲ್ಲ 3 ಜನ ಶಿಕ್ಷಕಿಯರು ಮಾಡಿ. ಅವರಲ್ಲಿ ಒಬ್ಬರಲ್ಲಿ ಕಾರಿದೆ ಶಿಕ್ಷಕಿಯರು. ಅವರು ಡೀಸೆಲ್ ಫ್ರೀ, ಎಲ್ಲಿ ಹೋಗೋದಿದ್ರು ಅವರು ಡೀಸೆಲ್ ಅವರು ಹಾಕೋದು. ಊರವರು ಶಾಲಾ ಸಮಿತಿಯವರು ಅದರಲ್ಲಿ ಬರ್ಬೋದು, ಯಾರು ಕಲೆಕ್ಷನ್ಗೆ ಹೋಗ್ತಾರೆ. ಅವರು ಒಂದು ಮನೆಗೆ ಅವರು 3 ಸಲ 4 ಸಲ 5 ಸಲ ಓದೋದಿದೆ. ಕೊಡದೇ ಇದ್ದಾಗ ಅವ್ರು ವಾಪಸ್ ಬಂದಿದ್ದಾರೆ ಶಾಲಾ ಸಮಿತಿಯವರು ಟೀಚರ್ಸ್. ಯಾಕಂದ್ರೆ ಅವ್ರಿಗೆ ಬೇಸರ ಇಲ್ಲ. ಅವರು 1 ಸಲ ಕೇಳಿದರೆ 10 ರೂಪಾಯಿ ಕೊಟ್ಟರೆ ಸಾಕಾಗ್ತದೆ ಅವರಿಗೆ ಸಮಾಧಾನ. ನೆಕ್ಸ್ಟ್ ಅವ್ರು 20 ರೂಪಾಯಿ ಕೊಡ್ತಾರೆ ಶಾಲೆಗೆ ಬಂದಾಗ. ಹಾಗೆ ಇನ್ನೊಂದು ಬಂಟ್ವಾಳದಲ್ಲಿ ಶಾಲೆಗೆ ಹೋದು, ಅಲ್ಲಿ ಟಾಯ್ಲೆಟ್ಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಶೀತ ಆದವ ಮಾತ್ರ ಹೋಗೋದು, ಹೊರತು ಉಳಿದವರಿಗೆ ಸಾಧ್ಯ ಇಲ್ಲ. ಅಷ್ಟು ಗಲೀಜು ಮಾಡಿ ಹಾಕಿದ್ದಾರೆ. ನಾನು ಟೀಚರ್ ಹತ್ರ ಕೇಳಿದೆ, ಏನು ಕತೆ, ನಾನು ನಾವು ರಿಪೋರ್ಟ್ ಹಾಕ್ಬೇಕಲ್ಲ, ಏನು ಬರೀಬೇಕು ಅಂತ. ಅಲ್ಲ, ಗಂಡು ಮಕ್ಕಳೆಲ್ಲ ಗುಡ್ಡೆಗೆ ಹೋಗ್ತಾರೆ ಅಂತ ಹೇಳಿ, ಹುಡುಗಿಯರ ಕತೆ. ಹಾಗೆ ಇಲ್ಲಿಗೆ ಬಂದಾಗ ಒಂದು ಖುಷಿ ಏನು ಅಂತಂದರೆ, ಈ ಹಳ್ಳಿ ಮೂಲೆಯ ಶಾಲೆ ಇಷ್ಟು ಚಂದವಾಗಿ, ಇಷ್ಟು ಓರಣವಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲರಿಗೆ, ಇಲ್ಲಿ ಅಧ್ಯಕ್ಷರಿಗೆ, ಆನಂತರ ಶಾಲಾ ಸಮಿತಿಯವರು, ಮುಖ್ಯವಾಗಿ HM ಮತ್ತು ಶಿಕ್ಷಕಿಯರು. ಯಾಕೆಂತೇಳಿದರೆ ಮನೆಗೆ ಹೋದಾಗ ಗೊತ್ತಾಗ್ತದೆ ಅದು ಎಷ್ಟು ಕ್ಲೀನ್ ಇದೆ ಅಂತ ಹೇಳಿದರೆ, ಅಲ್ಲಿ ಯಜಮಾನ ಭಾರಿ ಒಳ್ಳೆಯವನು ಅಂತಲ್ಲ ಅಲ್ಲ, ಅಲ್ಲಿ ಗೃಹಿಣಿ, ಅಲ್ಲಿ ಯಜಮಾನಿ ಅವರು ಹೇಗೆ ಕೆಲಸ, ಅವರು ಎಷ್ಟು ಕ್ಲೀನ್ ಹೇಗಿರ್ತಾರೆ ಅಂತೇಳಿ ಅಲ್ಲಿ ಗೊತ್ತಾಗ್ತದೆ ಆ ಮನೆ ನೋಡುವಾಗ. ಹಾಗೆ ಇಲ್ಲಿ ಯೋಜನೆ ನೋಡಿ, ಎಲ್ಲ ವಸತಿಗಳಲ್ಲಿ ಅಥವಾ ಯಾವುದಿದ್ರೂ ನಿಮ್ಮ ಮಹಿಳೆಯರ ಹೆಸರಲ್ಲಿ ಇದೆ. ಯಾಕೆ ಅದನ್ನು ಅಚ್ಚುಕಟ್ಟಾಗಿ ವಸತಿ ಯೋಜನೆ ದುರುಪಯೋಗ ಆಗಲಿಕ್ಕೆ ಕಡಿಮೆ. ನೀವು ಹಿಂದಿನ ವರ್ಷದಲ್ಲಿ ನೋಡಿದರೆ ತುಂಬ ಕಡಿಮೆ ಈಗ. ಯಾಕೆಂತೇಳಿದರೆ ಮಹಿಳೆಯರು ಈಗ ಸರ್ಕಾರದ ಯೋಜನೆಗಳು ಕೂಡ ಮಹಿಳೆಯರಿಗೆ ಜಾಸ್ತಿ ಒತ್ತು ಕೊಟ್ಟು ಎಲ್ಲ ಬರ್ತಾ ಇದೆ. ಅದಕ್ಕಾಗಿ ಯಾಕೆಂದರೆ ಅದು 100% ಜಾರಿ ಆಗ್ತದೆ. ಇಲ್ಲಿ STMC ಅವರು ಬಹುಶಃ ಮಾಸ್ಟರ್ಗೆ ಹೆಚ್ಚಿನ ಶಾಲೆಗಳಲ್ಲಿ ಮಾಸ್ಟಿಗೂ ಹೆಚ್ಚಿನ STMC ಅವರಿಗೂ ಸರಿ ಬರೋದು ತುಂಬ ಕಡಿಮೆ. ನಾನು ನೋಡಿದ ಹಾಗೆ ಅವರ ಜಾತಕ ಸರಿ ಇಲ್ವಾ, ಅಲ್ಲಿ ಶಾಲೆಯ ವಾಸ್ತು ಸರಿ ಇಲ್ವಾ ಏನಂತ ಗೊತ್ತು. ಅಂತೂ ಏನಾದರೂ ಓದ ಕೂಡಲೇ ಮಾಸ್ಟರ್ ಬಗ್ಗೆ ಹೇಳ್ತಾರೆ. ತಪ್ಪು ಎಲ್ಲದಿದೆ, ಎಲ್ಲರೂ ಸರಿ ಇದ್ದಲ್ಲ ಯಾರಿಗೂ. ಕರ್ನಾಟಕ ಶಾಲೆಗೆ ಹೋಗಿ 850 ಮಕ್ಕಳಿದ್ದಾರೆ ಶಾಲೆಗೆ. ಈಗ ಅವರು ಮೊಟ್ಟೆ ಕಥೆ ಹೇಳಿ, ಮೊಟ್ಟೆ ತರಲಿಕ್ಕೆ ಸಮಸ್ಯೆ ಆಗ್ತದೆ ಅಂತ. ಇದು ನೀವು ಇನ್ನು 10 ವರ್ಷ 15 ವರ್ಷ ಕಳೆದ ನಂತರ ಬಂಧಿಸಬೇಕು, ಆಗಲೂ ಸಮಸ್ಯೆಗಳಿರ್ತವೆ. ಸರ್ಕಾರ ಯಾವುದೇ ಇರಲಿ, ಯಾವ ಸರ್ಕಾರ ಬಂದರೂ ಕೂಡ ಎಲ್ಲ ಫೀಲ್ಡ್, ಕೃಷಿ ಇರಲಿ, ತೋಟಗಾರಿಕೆ ಇರಲಿ, ಅಥವಾ ಶಿಕ್ಷಣ ಇಲಾಖೆ ಇರಲಿ, ಯಾವುದೇ ಒಂದು ಇಲಾಖೆಯನ್ನು ಎಲ್ಲ ಇಲಾಖೆಗಳನ್ನು ಅದರ ಅಭಿವೃದ್ಧಿ ಏನು ಮಾಡಬೇಕು, ಅದರ ಮೂಲಕ ಜನರ ಅಭಿವೃದ್ಧಿ ಹೇಗೆ, ಅದಕ್ಕೆಲ್ಲ ತುಂಬ ಯೋಜನೆಗಳನ್ನು ಮಾಡ್ತೇವೆ. ಆದರೆ ಅದು ಯಶಸ್ವಿ ಆಗುವುದು ಯಾವಾಗ
ಜನಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು, ಅದನ್ನು ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಇಲ್ಲಿಯ ಅಧ್ಯಕ್ಷರು SDMC ಅಧ್ಯಕ್ಷರು ಹೇಳಿದರು, ಅದೇ ಏನು ಶಾಲೆಗೆ ಒಂದು ಬಸ್ ವ್ಯವಸ್ಥೆ ಮಾಡಬೇಕಿತ್ತು, ಕಾಂಪೌಂಡ್ ವಾಲ್ ಮಾಡಬೇಕಿತ್ತು. ಇಲ್ಲಿ ಬಹುಶಃ ಇಲ್ಲಿ ಇವತ್ತು ಬರಬೇಕಿತ್ತು ಶಾಲೆಯ ಇವರು ಪಂಚಾಯತ್ PDO ಅಥವಾ ಸೆಕ್ರೆಟರಿ ಇಲ್ಲ, ಅವರಿಗೆ ಬೇರೆ ಸಭೆ ಇತ್ತು, ಅಲ್ಲಿ ಅವರು ಕೂಡ ಇದು ನಿಮ್ಮೊಟ್ಟಿಗೆ ಸೇರಿಕೊಂಡ್ರೆ ಈಗ NREG ಇದೆ. ಒಂದು ಶಾಲೆಯಲ್ಲಿ 25 ಜನ ಪೋಷಕರಿದ್ದಾರೆ. 25 ಜನ ಪೋಷಕರು 100 ದಿನದ ಕೆಲಸ, ಒಂದು ಕುಟುಂಬಕ್ಕೆ 100 ದಿನದ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಅದಕ್ಕೆ ಹರೀಶ್ ಹೇಳಿದರು, ಅದರಲ್ಲಿ ಏನು ಸಪ್ಲೈ ಬಿಲ್ ಇದೆಲ್ಲ ಮೆಟೀರಿಯಲ್ ಬಿಲ್ ಜಾಸ್ತಿ ಬರ್ತದೆ, ಹಾಗಾಗಿ ಅದು ಬೇರೆ ಒಂದು ಕೃಷಿ ಅಥವಾ ಯಾವುದೇ ಚಟುವಟಿಕೆ ಇದ್ದರೆ ಅದರಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ. ಗ್ರಾಮ ಪಂಚಾಯತಿಗೆ ಟೋಟಲ್ ಮೇಂಟೆನ್ಸ್ ಅದರಲ್ಲಿ ಎಷ್ಟು ಬರ್ತದೆ, 60 40 40 ಅದನ್ನು ಬೇರೆ ಕಾಮಗಾರಿಯಲ್ಲಿ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಶಾಲಾ ವಿದ್ಯಾ ಸಮಿತಿಯಲ್ಲಿ ಒಂದು 25 ಜನ ಇದ್ದರೆ ನೀವು ದಿನಕ್ಕೆ ವರ್ಷಕ್ಕೆ 100 ದಿನದ ಕೆಲಸ ಕೊಡ್ತಾರೆ. ಒಬ್ಬರಿಗೆ 349 ರೂಪಾಯಿ ಮಜೂರಿ ಸಿಗ್ತದೆ. 100 ದಿನಕ್ಕೆ 34,900 ರೂಪಾಯಿ. 25 ಜನಕ್ಕೆ ಎಷ್ಟಾಗ್ತದೆ ಅಲ್ವಾ? ಸುಲಭದಲ್ಲಿ ಯಾವುದೇ ಕೆಲಸವನ್ನು ಮಾಡ್ಬೋದು. ಆದರೆ ಒಂದು ಮಾತ್ರ, ಅಕೌಂಟಿಗೆ ಹಾಕುವಾಗ ಹೆಚ್ಚು ಏನಾಗಿದೆ ಅಂತಂದರೆ, ನೀವು NREG ದುಡ್ಡನ್ನು ಯಾರ ಅಕೌಂಟಿಗೆ ಹಾಕಿದರೆ ಕೂಡಲೇ ಮ್ಯಾನೇಜರಿಗೆ ಗೊತ್ತಾಗ್ತದೆ, ಅವರ ಸಾಲಕ್ಕೆ ಕೇಸ. ಅದು ಒಂದು ಸಾಲದ್ದು ಅವರು ಸಾಲ ತೆಗೆಯದಿದ್ದರೆ ಅವರಿಗೆ ಸುಲಭದಲ್ಲಿ ಪೇಮೆಂಟ್. ಹೆಚ್ಚಿನ ಪಂಚಾಯತಿಯಲ್ಲಿ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿದರೆ, ಅಲ್ಲಿ ಕಾಂಟ್ರಾಕ್ಟ್ NREGಯಲ್ಲಿ ಗುತ್ತಿಗೆ ಅಂದರೆ ಕಾಂಟ್ರಾಕ್ಟ್ ಕೊಡಲಿಕ್ಕೆ ಅವರು ಕೆಲಸದವರು ಬಂದು ಅವರ ಕೆಲಸ ಮಾಡಿ ಬರೆಸ್ತೀವಿ, ಅವರ ಖಾತೆಗೆ ನೇರ ನಗದು ಹಣ ವರ್ಗಾವಣೆ, ಅವರ ವೇತನ ವರ್ಗಾವಣೆ ಆಗ್ತದೆ, ಅವರ ಕೂಲಿ ವರ್ಗಾವಣೆ ಆಗ್ತದೆ. ಇಲ್ಲಿ ಕೆಲವು ಸಮಸ್ಯೆ ಏನು ಅಂತ ಹೇಳಿದರೆ, ಈಗ ನನ್ನ ಹೆಸರು ಇದು ಉದ್ಯೋಗ ಚೀಟಿ ಇದ್ದು ನನ್ನ ಹೆಸರಲ್ಲಿ NMR ಹಾಕಿದರೆ ನಾನು ಮತ್ತೆ PDOಗೆ ಒಂದು ತಿಂಗಳು ಸಿಗುವುದಿಲ್ಲ. ನನ್ನ ಅಕೌಂಟಿಗೆ 10,000 ರೂಪಾಯಿ ಬಂದರೆ ಮತ್ತೆ ನಾನು ಸಿಗುವುದಿಲ್ಲ. ನಾನು 6 ತಿಂಗಳ ನಂತರ ಕಾಂಟ್ರಾಕ್ಟ್ ಅದನ್ನು ಆಸೆ ಬಿಡ್ತಾರೆ, ಇನ್ನು ವಸೂಲಿ ಆಗೋದಿಲ್ಲ ಅಂತ. ಹಾಗಾಗಿ ಕಾಮಗಾರಿ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ಆದರೆ ಒಟ್ಟು ಸೇರಿದರೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಅದನ್ನೊಂದು ವ್ಯವಸ್ಥೆ ಮಾಡ್ಬೋದು. ಗ್ರಾಮ ಪಂಚಾಯತ್ PDO ಹತ್ರ ಅಧ್ಯಕ್ಷರ ಹತ್ರ ಮಾತಾಡಿ ಅಂತ ಪಂಚಾಯತ್ ಮೂಲಕ ಏನು ಸವಲತ್ತು ಸಿಗ್ತದೆ ಅದನ್ನು ತಗೊಳ್ಳಿಕ್ಕೆ ಏರ್ಪಾಡು ಮಾಡ್ಬೋದು. ಹಾಗೆ ಶಾಲೆಯ ಸಮಸ್ಯೆಗಳು ಅದು ತುಂಬ, ಅಂದರೆ ನಮ್ಮ ರಾಜ್ಯದಲ್ಲಿ ಎಷ್ಟೋ 1000 ಶಾಲೆ ಇರುವಾಗ ಬೆಟ್ಟಂಗ ತಾಲೂಕಿಗೆ 376 ಶಾಲೆ ಇದೆ. ಹಾಗೆ ನಮ್ಮ ರಾಜ್ಯದಲ್ಲಿ ಎಷ್ಟೋ 1000 ಶಾಲೆ ಇದೆ. ಮತ್ತು ಇಂಗ್ಲೀಷ್ ಮಾಧ್ಯಮ ಹೇಳಿದ್ರು, ಅದು ಇಂಗ್ಲೀಷ್ ಬೇಕು, ಕನ್ನಡವೂ ಬೇಕು. ಅದು ಎಂಥವರಿಗೆ ಅಥವಾ ಪೋಷಕರಿಗೆ ಬಿಟ್ಟ ವಿಚಾರ. ಅದನ್ನು ನಾವು ಅದನ್ನು ಒತ್ತಾಯ ಮಾಡಿ ಶಾಲೆಗೆ ಬರಬೇಕು ಅಂತ ಹೇಳ್ಬೋದು, ಬಿಟ್ಟರೆ ತುಂಬ ಏನು ಒತ್ತಡ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಒಂದು ನೋಡಿರ್ಬೋದು, ಶಾಲೆಗಳಲ್ಲಿ ಹಿಂದೆ ಕೂತವರಿಗೆ ಗೊತ್ತಿದೆ, ನಾವು ಸಣ್ಣದಿರುವಾಗ ಮಾಸ್ಗಳು ಎಷ್ಟು ಹೊಡಿತಿದ್ರು ಅಂತ. ಅಲ್ಲ, ಕೆಲವರ ಮೈಲಿ ಗಾಯ ಈಗಲಿದೆ, ಅದು ಮಾಸ್ ಹಾಕಿದ್ರೆ ಅಂತ ಹೇಳ್ತಾರೆ. ಆ ಮಾಸ ಮೇಲೆ ಅಷ್ಟೇ ಗೌರವ ಕೂಡ ಇತ್ತು ಈಗಲೂ. ನನಗೊಂದು ತುಂಬ ಆಸೆ ಇತ್ತು, ನಾನು ಮಾಸ್ಟರ್ ಆಗಬೇಕು ಅಂತ. ಯಾಕಂತೇಳಿದರೆ ಮಾಸ್ಟರ್ ಯೋಗ ನೋಡಿ ಈಗ ತುಂಬ ಕಡಿಮೆ. ನಾವು ಈಗಲೂ ನನಗೂ ಕೂಡ ಆಗಿನ ಹೆಚ್ಚು ಸಿಕ್ಕಿದ್ರೆ ನಾವು ಹತ್ರ ನಿಂತು ಮಾತಾಡೋದಿಲ್ಲ, ಅಷ್ಟು ಗೌರವ ಅಲ್ವ, ಹೆದರಿಕೆ ಆಗ್ತದೆ. ಈಗ ವಿಷಯ ಬೇರೆ ಆಗಿದೆ. ಈಗ ಅದರಲ್ಲಿ ಒಂದು ಕಾಲಮ್ ಇದೆ, ನಿಂದಿಸುವುದು ಮತ್ತು ಅತಿಯಾಗಿ ಹೊಗಳುವುದು ಅಂತ. ಅದು ಕೂಡ ಲೈಂಗಿಕ ದೌರ್ಜನ್ಯ ಅಂತ ಆಗಿದೆ ಅಲ್ವಾ? ಒಂದು ಹುಡುಗಿಯನ್ನು ಒಂದು ಮಾಸ್ಟರು ಜಾಸ್ತಿ ಹೊಗಳಬಾರ್ದು, ಜಾಸ್ತಿ ತೆಗಳಬಾರ್ದು ಅಂತ, ಬೈಬಾರ್ದು ಅಂತ. ಅಷ್ಟು ಸೂಕ್ಷ್ಮ ವಿಷಯ ಆಗಿದೆ ಅಂತ ನಾನು. ಕಾಲ ಬದಲಾದಾಗೆ, ಕಾನೂನುಗಳು ಬದಲಾದಾಗೆ ಈಗ ಮಾಸ್ಟರ್ಗಳಿಗೆ ಆಗ ನನಗೆ ಅನಿಸೋದು, ನಾನು ಮಾಸ್ಟರ್ ಆಗದಿದ್ದದ್ದು ಅಂದರೆ ತುಂಬ ಕಷ್ಟ. ಈಗಿನ ಒಂದು ಒಬ್ಬರಿಗೆ ಕಲಿಯದಿದ್ದರೆ ಬೈಲಿಕ್ಕೆ ಗೊತ್ತಿಲ್ಲ, ಹೊಡಿಲಿಕ್ಕೆ ಮೊದಲೇ ಗೊತ್ತಿಲ್ಲ ಅಲ್ವಾ? ಈಗ ಶಾಲೆ ಹಿಂದೆಲ್ಲ ಮಾಸ್ಟರ್ಗಳು ದಾರಿಯಲ್ಲಿ ನಡ್ಕೊಂಡು ಬರುವಾಗ ಬೆತ್ತ ಎಲ್ಲ ನೋಡ್ಕೊಂಡು ಬರ್ತಿದ್ರು, ಯಾವ ಒಳ್ಳೆ ಬೆತ್ತ ಜಾಸ್ತಿ ಹೊಡೆದ್ರೆ ಪುಡಿ ಆಗೋದಿಲ್ಲ ಅಂತ. ಈಗ ಮಾಸ್ಟರ್ಗಳು ಬೆತ್ತ ನೋಡಿದರೆ ಎದುರುವಾಗ ಓಡಿ ಹೋಗೋ ಕಾಲ ಬಂದಿದೆ. ಹಾಗಾಗಿ ಅದು ಸರಿ. ಯಾಕಂತಂದರೆ ಬೇರೆ ಬೇರೆ ಎಲ್ಲ ವಿಷಯ ಇದೆ, ಅದನ್ನು ಇಲ್ಲಿ ಹೇಳೋದಲ್ಲ, ಅದನ್ನು ತಪ್ಪಂತ ನಾವು ಹೇಳೋದಲ್ಲ. ಅದು ಕಾಲಕ್ಕೆ ತಕ್ಕಾಗಿ ಕಾನೂನು ಬದಲಾದಾಗೆ ಆಗ್ತದೆ. ಅದಕ್ಕೆ ನಾವು ಅದನ್ನು ತಿಳ್ಕೊಳ್ಬೇಕು. ಮಾಸ್ಟರ್ ಸ್ವಲ್ಪ ಜೋರು ಮಾಡಿದರೆ ಅಥವಾ ಅವರು ನೋಡಿದ್ರೆ
ಯಾಕೆ ಓದುದು ನಮ್ಮ ಮಕ್ಕಳಿಗೆ ಅಂತ ಒಂದು ನಾವು ಯೋಚನೆ ಒಂದು ನಿಮಿಷ ಮಾಡಬೇಕು. ಹಾಗೆ ಮನೆಯಲ್ಲಿ ಓದುವುದಿಲ್ಲ, ಮೊಬೈಲ್ ತೆಗೆದುಕೊಳ್ಳಬೇಕು. ನಾವು ನೋಡಿದ್ದೀವಿ, ಏನು ಮೊಬೈಲ್ ತೆಗೆದಿಟ್ಟೆ ಸೂಸೈಡ್ ಮಾಡ್ಕೊಳ್ತಾರೆ. ಮನೆಯಲ್ಲಿ ಬೈದು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಒಂದು ಸನ್ನಿವೇಶ ಈಗ ಬಂದಿದೆ. ಹಾಗಿರುವಾಗ ಶಾಲೆಯಲ್ಲಿಯೂ ಅಂತ ಪರಿಸ್ಥಿತಿ ಆದರೆ ಮನೆಯಲ್ಲಿಯೂ ಬೇರೆ ಒಂದು ಪರಿಸ್ಥಿತಿ ಇದ್ದರೆ ಮಕ್ಕಳು ಸುಧಾರಣೆ ಆಗೋದು ಕಷ್ಟ. ಈಗಿನ ಅಪರಾಧಗಳನ್ನು ನೀವು ನೋಡಿದರೆ ಎಲ್ಲ 18, 20, 25 ವರ್ಷದವರಿಗೆ ಕೇಸ್ ಜಾಸ್ತಿ. ಕೋರ್ಟಿಗೆ ಹೋಗಬೇಕು. ಸ್ವಲ್ಪ ಗಮನಿಸಲಿ, ಕೋರ್ಟಲ್ಲಿ ಕೇಸ್ ನೋಡುವಾಗ 50 ವರ್ಷಕ್ಕಿಂತ ಜಾಸ್ತಿ ಇದ್ದವರು ತುಂಬ ಕಡಿಮೆ. ಅವರ ಸೈಕಲ್ ಕಳೆದಿದ್ದು, ಡಬ್ಬಿ ಕದಿದ್ದು ಅದರಲ್ಲಿ ಸ್ವಲ್ಪ ಇದ್ದಾರೆ, ಅವರಿಗೆ ಜಾಸ್ತಿ ಇದು ಮಾಡಿದ್ದಾರೆ. ಅಂಥ ಕೇಸ್ ಬಂದರೆ ಅವರು ಈ ಗಲಾಟೆಯಲ್ಲಿ ಎಲ್ಲ ಇರುತ್ತೆ, ಎಲ್ಲ ಯೋಧರೇ ಇರುತ್ತೆ. ಅವರಿಗೆ ಸರಿಯಾದ ಒಂದು ಶಿಕ್ಷಣ ಸಂಸ್ಕಾರ ದೊರೆಯಲಿ ಒಂದೇ ದೋಷ ಕಾರಣ ಅಂತ ನಾನು ಹೇಳ್ತೇನೆ. ಇವತ್ತಿನ ತುಂಬ ಮಾತಾಡುವುದಲ್ಲ, ಸೋಷಲ್ ಆಡಿಟನ್ನು ಸರ್ಕಾರ ಹಿಂದೆ ನೀವು ಹಿಂದೆ ಗೊತ್ತಿರ್ಬೋದು. 87ರ ಮೊದಲು ಜಮಾಬಂದಿ ಇತ್ತು. ಆಗ ಗ್ರಾಮ ಪಂಚಾಯತಲ್ಲಿ ಗ್ರಾಮ ಪಂಚಾಯತ್ ಮತ್ತು ಕಂದಾಯ ಇಲಾಖೆ ಅದು ಒಂದೇ ಇತ್ತು. ಆಗ ಅವರು ಜಮಾಬಂದಿ ಮಾಡ್ತಿದ್ರು. ಆನಂತರ ಪಂಚಾಯತ್ ಬಂದ ನಂತರ ಅದರ ಆಡಿಟ್ ಬೇರೆ ಎಲ್ಲ ಇತ್ತು. ಆನಂತರ ಈಗ ಸೋಷಲ್ ಆಡಿಟ್ ಬಂದಿದೆ. ಇದಕ್ಕಿಂತ ಮೊದಲು ಅವರು ಪಿ ಆಫೀಸಿಂದ ಬಂದು ಆಡಿಟ್ ಮಾಡಿ ಅವರು ಮಾರ್ಚಿಗೆ ಒಂದು ನೋಟಿಸ್ ಎಲ್ಲ ಕೊಟ್ಟು 2 ಜೂರು ಮಾಡಿ ಅವರು ಹೋಗಿದ್ರು. ಈಗ ಸರ್ಕಾರ ಅತ್ಯುತ್ತಮ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಏನಂತ ಹೇಳಿದರೆ ಸೋಷಲ್ ಆಡಿಟ್ ಅಂತ, ಅಂದರೆ ಊರವರು ಪೋಷಕರು ಎಲ್ಲ ಇದ್ದು ಅಲ್ಲಿ ಆಡಿಟ್ ಆದರೆ ಬರೋದು 6,000 ರೂಪಾಯಿ, ಒಂದು 6,000 ಲೆಕ್ಕ 6,000. ಮತ್ತು ಉಳಿದದ್ದೆಲ್ಲ ತುಂಬ 134 ಪ್ರಶ್ನೆ ಇದೆ. ಅದರಲ್ಲಿ ಅದನ್ನು ಗಮನಿಸಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಈಗ ಏನಾಗ್ತದೆ ಅಂತಂದರೆ ಇಲ್ಲಿ ಮಾಸ್ಕ್ ಇಲ್ಲ ಅಥವಾ ಟಾಯ್ಲೆಟ್ ಸರಿ ಇಲ್ಲ ಅಥವಾ ಪ್ರತಿಯೊಂದು ವಿಷಯ ಕೂಡ ಸರ್ಕಾರದ ಗಮನಕ್ಕೆ ಬರ್ತದೆ. ಈಗ ಇಲ್ಲಿ ಏನು ನೀವು ಇಲ್ಲಿಂದ ವರದಿಯವರು ಕೊಡ್ತಾರೆ ಅದೆಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ಬರ್ತದೆ. ಇನ್ನೊಂದು ಯೋಜನೆಗಳನ್ನು ಮಾಡುವಾಗ ಇಲ್ಲಿ ಟಾಯ್ಲೆಟ್ ಎಲ್ಲ ಬೇಕು ಅಥವಾ ಇನ್ನೊಂದು ಏನು ಕಾಮಗಾರಿ ಆಗಬೇಕು, ಅದು ಏನಾಗಬೇಕು ಅಂತ ಇನ್ನೊಂದು ಯೋಜನೆ ಮಾಡಿಕೊಳ್ಳಿಕ್ಕೆ ಸರಿಯಾಗ್ತದೆ, ಸರ್ಕಾರಕ್ಕೆ ತುಂಬ ಸುಲಭ ಆಗ್ತದೆ. ಒಂದು ಎರಡನೇದು ಪೋಷಕರ ಒಂದು ಪಾಲ್ಗೊಳ್ಳುವಿಕೆ ಕೂಡ ಒಳ್ಳೆ ರೀತಿಯಲ್ಲಿ ಆಗ್ತದೆ, ಅದೊಂದು ಸಾಕಾರ ಆಗ್ತದೆ. ಇಲ್ಲೇ ಇದ್ರೆ ಇವರು ಶಾಲಾ ಸಮಿತಿ ಅಧ್ಯಕ್ಷರು ಕೂತು ಇಲ್ಲಿ ಆಡಿಟ್ ಮಾಡಿ ಅದನ್ನು ಮಾಡಿ ಅದನ್ನು ರಿಪೋರ್ಟ್ ಕಳಿಸ್ಬೋದು. ಅದು ಬೇಡ ಅಂತೇಳಿ ಪ್ರತ್ಯೇಕ ಒಂದು ಶಾಖೆಯನ್ನೇ ವ್ಯವಸ್ಥೆ ಮಾಡಿದ್ದಾರೆ ಲೆಕ್ಕ ಪರಿಶೋಧನೆ. ಅತ್ಯುತ್ತಮ ಯೋಜನೆ. ಇನ್ನು ಮುಂದಕ್ಕೆ ಅದರಲ್ಲಿ ಸಮಸ್ಯೆಗಳನ್ನು ಅಧ್ಯಕ್ಷರು ನೀವು ಹೇಳಿದಿರಿ, ಅದು ಸರ್ಕಾರದ ಗಮನಕ್ಕೂ ಬರುತ್ತೆ. ನಾಳೆ ಏನಾದರೂ ಒಂದು ಬದಲಾವಣೆ ಇದ್ದರೆ ಅದು ನಿಮ್ಮ ಸೂಚನೆ ಇನ್ನೂ 10 ಶಾಲೆಗೆ ಉಪಕಾರ ಆಗ್ಬೋದು, ಪ್ರಯೋಜನ ಆಗ್ಬೋದು. ಹಾಗೆ ನಿಮಗೆಲ್ಲರಿಗೂ ಹೆಚ್ಚಿನ ಒಂದು ಸಭೆಯಲ್ಲಿ ಭಾಗವಹಿಸಿ ನಿಮ್ಮ ಸಲಹೆ ಸೂಚನೆ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ವೈಯಕ್ತಿಕವಾಗಿ ಇದನ್ನು ಸಲ್ಲಿಸಿ ನನಗೊಂದು ಅವಕಾಶ ಮಾಡಿಕೊಟ್ಟ ಶ್ರೀ ಹರೀಶ್ ಅವರು ಇತರರಿಗೆ, ಹಾಗೆ ಶಾಲೆಯ ಮುಖ್ಯ ಉಪಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಧಾರ್ಮಿಕ ಸಮಿತಿಯವರಿಗೆಲ್ಲರಿಗೂ ನನ್ನ ಧನ್ಯವಾದವನ್ನು ಸಲ್ಲಿಸಿ ನಾನು ಹೇಳ್ಬೋದು. ಒಂದು ಊರು ಅಭಿವೃದ್ಧಿ ಆಗಿದೆಯೋ ಇಲ್ಲೋ ಎಂದು ತಿಳಿಲಿಕ್ಕೆ ಸಾಧ್ಯ ಅಂದರೆ ಒಂದು ಕೈಗನ್ನಡಿ ಅಂದರೆ ಅದು ಒಂದು ಶಾಲೆ. ಆ ಶಾಲೆಯನ್ನು ನೋಡಿದ್ರೆ ಇಡೀ ಊರಿನ ಪೋಷಕರ ಜನರನ್ನು ಗೊತ್ತಾಗುತ್ತೆ ಅಂತೇಳಿ ತನ್ನ ಮಾತುಗಳಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಹೇಳಿದಂತ, ಹಾಗೆ ಶಿಕ್ಷಕರ ಸಮಸ್ಯೆಗಳನ್ನು ಬಹಳ ಹತ್ತಿರದಲ್ಲಿ ನೋಡಿದ್ದಾರೆ ಅಂತ ಅನ್ನಿಸ್ತು. ಯಾಕೆಂದ್ರೆ ಹೇಳ್ತಾರೆ ಮಾಸ್ಟರ್ ಬಿಟ್ಬಿಟ್ಟು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿ ಪಾಠ ಯಾವಾಗ ಮಾಡ್ತಾರೆ ಅಂತ ನಿಮ್ಗೊಂದು ಪ್ರಶ್ನೆ ಉಳಿತಾ ಇತ್ತು. ಅದರಿಂದ ಎಷ್ಟು ಸಮಸ್ಯೆಗಳಿದೆ. ಒಂದು ಚುನಾವಣೆಗೆ ಹಾಕಿದ್ರೆ ಅಲ್ಲಿ ನೀರೇ ಇರಲ್ಲ, ಟಾಯ್ಲೆಟ್ ಇರಲ್ಲ, ಯಾವ್ದೋ ಮನೆಗೆ ಹೋಗಿ ಕೇಳಬೇಕು. ಮತ್ತೆ ಇಂಡಿವಿಜುವಲ್ ಆಗಿ ಯಾವ್ದೋ ಮನೆಗೆ ಹೋದ್ರೆ ಕಾಂಗ್ರೆಸ್ ಪಾರ್ಟಿಗೆ ಹೋದ, ಬಿಜೆಪಿ ಪಾರ್ಟಿ ಮನೆಗೆ ಹೋದ, ಪ್ರಶ್ನೆಗಳು ಬರ್ತವೆ. ಹಾಗೆ ಆ ಎಲ್ಲ ಸಮಸ್ಯೆಗಳನ್ನ ನಿಭಾಯಿಸ್ಕೊಂಡು ಆ ಕರ್ತವ್ಯವನ್ನು ಡ್ಯೂಟಿ ಮಾಡಿ ಬಂದು ಮುಗಿಸಿ ಹೋಗೋದ್ರೊಳಗೆ 2 ದಿನ ಕಳೀತದೆ ಆಯ್ತಾ. ಅಂತಹ ಸಮಸ್ಯೆಗಳನ್ನ ನಿಭಾಯಿಸ್ಕೊಂಡು ಇಂದು ಅಚ್ಚುಕಟ್ಟಾಗಿ ಈ ಒಂದು ಶಾಲೆ ನೀಡಲಿಕ್ಕೆ ನಿಮ್ಮ ಪಾತ್ರನೂ ಕೂಡ ಬಹಳ ಮುಖ್ಯ ಅಂತೇಳಿ ನೀವೆಲ್ಲ ಕೈ ಜೋಡಿಸಿರೋದ್ರಿಂದನೇ ಈ ಶಾಲೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ. ಹಾಗೆ ಜಿಲ್ಲಾ ಪಂಚಾಯತ್ ಅನುದಾನ ಬಂತ ಮೇಲೆ ಕೊಠಡಿಯ ಒಂದು ಚಾವಣಿ ಅವರು ಜಸ್ಟ್ ಈಗ ಸರ್ಕಾರನೇ ಒಂದು ಕಾರಲ್ಲಿ ಬಂದು ಇಳಿದ್ರು. ಶಾಲೆ ನೋಡಿದ್ರೆ ಬಹಳ ಚೆನ್ನಾಗಿದೆ, ಅಷ್ಟೇ ಶಿಕ್ಷಕರು ಒಳ್ಳೆಯವರು ಇದ್ದಾರೆ, ಹಾಗೆ ಶಾಲೆ ಚೆನ್ನಾಗಿದೆ, ಊರಿನವರು ಚೆನ್ನಾಗಿದ್ದಾರೆ ಅಂತ ಹೇಳಿ ಅದೆಲ್ಲ ಕ್ರೆಡಿಟ್ ನಿಮ್ಗೆ ಹೋಗ್ತದೆ ಅಂತ ಹೇಳಿ ತಮ್ಮ ಮಾತುಗಳನ್ನ ಆಡಿದಂತ ಸರ್ ನಿಮಗೆ ಕೂಡ ನಮ್ಮ ಪೋಷಕರ ಪರವಾಗಿ, SDMC ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಪೂರಕವಾದ ಕೊನೆಯ ಹಂತ ಈ ಕಾರ್ಯಕ್ರಮದ ವಂದನಾರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ನಮ್ಮ ಶಾಲೆಯ ಗೌರವ ಶಿಕ್ಷಕಿಯಾದಂತ ಅನ್ವಿತಾ ಮೇಡಮ್.
ಪರಿಶೋಧನೆಯ ಪೋಷಕರ ಸಭೆಗೆ ಆಗಮಿಸಿದ ಈ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿದ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಇಲಾಖೆ ಬೆಳ್ತಂಗಡಿಯಿಂದ ಶ್ರೀಯುತ ಪ್ರಶಾಂತ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಶ್ರೀ ಹರೀಶ್ ಜಿ ಇವರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಕೃಷ್ಣಪ್ಪ ಉಜ್ಜಾಲ್ ಇವರಿಗೂ ಧನ್ಯವಾದಗಳು. ಹಾಗೂ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶಶಿಕಲಾ ದರ್ಬಿ ಇವರಿಗೂ ಧನ್ಯವಾದಗಳು. ಸಮುದಾಯ ಆರೋಗ್ಯ ಅಭಿವೃದ್ಧಿ ಅಧಿಕಾರಿ ಕುಮಾರಿ ರಮ್ಯಾ ಇವರಿಗೂ